ತಾನು ಶುಕ್ರನ ಮರಳು ಎಂದು ಬಹಿರಂಗಪಡಿಸಿದಳು. ಯಯಾತಿ ಸಹಾನುಭೂತಿಯೊಂದಿಗೆ ಅವಳನ್ನು ಬಾವಿಯಿಂದ ಮೇಲಕ್ಕೆತ್ತಿ ತನ್ನ ರಾಜಧಾನಿಗೆ ಮರಳಿದನು. ಅವನು ಹೊರಟು ಹೋದಾಗ ನಡೆದ ಘಟನೆಗಳ ಬಗ್ಗೆ ಅವರ ತಂದೆಗೆ ತಿಳಿಸುವಂತೆ ದೇವರಾಣಿಯು ತನ್ನ ದಾಸಿಯಾದ ಗುನಿಕಾಗೆ ಸೂಚಿಸಿದರು. ಗುನಿಕಾ ಶುಕ್ರ ಅವರ ಮಹಡಿಗೆ ಧಾವಿಸಿ ತನ್ನ ಮಗಳ ಕೆಟ್ಟ ವರ್ತನೆಯನ್ನು ಕೇಳಿ ತೀವ್ರವಾಗಿ ವಿಚಲಿತಳಾದ ಕಾವ್ಯಾಳೊಂದಿಗೆ ಈ ಸುದ್ದಿಯನ್ನು ಹಂಚಿಕೊಂಡಳು. ದೇವಯಾನಿಯು ಯಯಾತಿಯಿಂದ ಸಾಂತ್ವನ ಪಡೆಯುತ್ತಿದ್ದ ಸ್ಥಳಕ್ಕೆ ಶುಕ್ರ ಗುನಿಕಾಳೊಂದಿಗೆ ಆಗಮಿಸಿದನು. ದೇವಯಾನಿಯು ಶರ್ಮಿಷ್ಠಳ ಹೆಮ್ಮೆ ಮತ್ತು ಘನತೆಯನ್ನು ದಾಸಿಗೊಳಿಸಿದ ಕ್ರೂರ ಮಾತುಗಳನ್ನು ವಿವರಿಸುವಾಗ ಅಸುರರಾಜನು ಆಲಿಸಿದನು. ತನ್ನ ಮಗಳ ಬಗ್ಗೆ ತಂದೆಯ ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿದ ಶುಕ್ರ ಶರ್ಮಿಷ್ಠನ ಹೇಳಿಕೆಯನ್ನು ವಿರೋಧಿಸಿದನು. ಎಲ್ಲಾ ಜೀವಿಗಳ ಪ್ರಯೋಜನಕ್ಕಾಗಿ ಮಳೆಯನ್ನು ಸುರಿಸಿದವನು ಮತ್ತು ಜೀವವನ್ನು ಉಳಿಸಿಕೊಳ್ಳುವ ಸಸ್ಯಗಳನ್ನು ಪೋಷಿಸಿದವನು ತಾನೇ ಎಂದು ಬಹಿರಂಗಪಡಿಸಿದನು. ಈ ಸಾಂತ್ವನದ ಮಾತುಗಳಿಂದ ದುಃಖ ಮತ್ತು ಕೋಪದಿಂದ ಬಳಲುತ್ತಿದ್ದ ತನ್ನ ಮಗಳನ್ನು ಶಮನಗೊಳಿಸಲು ಶುಕ್ರ ಪ್ರಯತ್ನಿಸಿದನು. ಅವನ ಸೌಮ್ಯವಾದ ಮಾತು ದೇವಯಾನಿಯ ತೊಂದರೆಗೊಳಗಾದ ಹೃದಯವನ್ನು ಶಾಂತಗೊಳಿಸಿತು ಮತ್ತು ಅವಳು ನಿಧಾನವಾಗಿ ತನ್ನ ದುಃಖವನ್ನು ಬಿಡಲು ಪ್ರಾರಂಭಿಸಿದಳು. ತನ್ನ ತಂದೆಯ ಅಚಲ ಪ್ರೀತಿ ಮತ್ತು ಭಕ್ತಿಯಲ್ಲಿ ಸಾಂತ್ವನವನ್ನು ಕಂಡುಕೊಂಡಳು. ಪ್ರಶಾಂತವಾದ ಕಾಡಿನ ಕಣಿವೆಯ ಮಧ್ಯದಲ್ಲಿ ಪೂಜ್ಯ ಋಷಿಯಾದ ಶುಕ್ರ ತನ್ನ ಮಗಳು ದೇವಯಾನಿಯ ಪಕ್ಕದಲ್ಲಿ ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಎಲೆಗಳ ಮೃದುವಾದ ಗದ್ದಲ ಮತ್ತು ಕೀಟಗಳ ಸೌಮ್ಯವಾದ ಗದ್ದಲವು ಹಿತವಾದ ಮಾಧುರ್ಯವನ್ನು ಸೃಷ್ಟಿಸಿತು. ಆದರೆ ಶುಕ್ರ ಅವರ ಮಾತುಗಳು ಶಾಂತತೆಯ ಮೂಲಕ ಬೆಳಕಿನ ಕೊಳವೆಯಂತೆ ಚುಚ್ಚಿದವು. ನನ್ನ ಮಗನೇ, ಇತರರ ದುರುದ್ದೇಶಪೂರಿತ ಪಿಸುಗುಟ್ಟುವಿಕೆಗಳನ್ನು ನಿರ್ಲಕ್ಷಿಸುವವನು ಅಜೇಯನಾಗಿದ್ದಾನೆಂದು ತಿಳಿಯಿರಿ. ಅವನು ಪ್ರಾರಂಭಿಸಿದ ಅಂತಹ ವ್ಯಕ್ತಿಯು ನಿಜವಾದ ಸಾರಥಿ, ತನ್ನ ಕುದುರೆಗಳನ್ನು ಅಚಲವಾದ ದೃಢತೆಯಿಂದ ಮುನ್ನಡೆಸುತ್ತಾನೆ ಎಂದು ಬುದ್ಧಿವಂತರು ಹೇಳುತ್ತಾರೆ. ಅವನು ತನ್ನದೇ ಆದ ಒಡೆಯನಾಗಿದ್ದಾನೆ, ಪ್ರಚೋದನೆಯ ಎದುರಿನಲ್ಲಿ ಅಚಲನಾಗಿರುತ್ತಾನೆ ಮತ್ತು ಹೀಗೆ ಎಲ್ಲವನ್ನು ಜಯಿಸುತ್ತಾನೆ. ಪ್ರಾಚೀನ ಬುದ್ಧಿವಂತಿಕೆಯಿಂದ ಮಿನುಗಿದ ಶುಕ್ರ ಅವರ ಕಣ್ಣುಗಳು ಮುಂದುವರಿಸುತ್ತಾ ತನ್ನ ಹೆಚ್ಚುತ್ತಿರುವ ಕೋಪವನ್ನು ಅದಕ್ಕೆ ಬಲಿಯಾಗದಂತೆ ನಿಗ್ರಹಿಸುವವನು ನಿಜವಾದ ನಾಯಕನಾಗಿದ್ದಾನೆ. ಅವನ ಹೃದಯವು ಗಾಳಿಯಿಲ್ಲದ ದಿನದಂದು ಇನ್ನೂ ಕೊಳದಂತೆ ಶಾಂತವಾಗಿರುತ್ತದೆ. ದೇವಯಾನಿಯು ಶ್ರದ್ಧೆಯಿಂದ ಆಲಿಸಿದಳು. ಅವಳ ಹುಬ್ಬು ಆಲೋಚನೆಯಲ್ಲಿ ಮುಳುಗಿತು. ಶುಕ್ರ ಅವರ ಮಾತುಗಳು ಸೌಮ್ಯವಾದ ಗಾಳಿಯಾಗಿದ್ದು ಅದು ಅವಳ ಸ್ವಂತ ಆತ್ಮಾವಲೋಕನದ ಜ್ವಾಲೆಗಳನ್ನು ಪ್ರಚೋದಿಸಿತು. ಶತಮಾನಗಳಿಂದ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಕ್ಷೇತ್ರಗಳನ್ನು ಹಾದು ಹೋಗುವ ತನ್ನ ತಂದೆ ಅನುಭವದಿಂದ ಮಾತನಾಡುತ್ತಾರೆ ಎಂದು ಅವಳಿಗೆ ತಿಳಿದಿತ್ತು. ಶುಕ್ರ ಅವರ ಮುಂದಿನ ಮಾತುಗಳು ನಯವಾದ ಕಲ್ಲುಗಳ ಮೇಲೆ ಹರಿಯುವ ಸೌಮ್ಯವಾದ ಹೊಳೆಯಂತೆ ಇದ್ದವು. ತನ್ನ ಕೋಪವನ್ನು ನಿಗ್ರಹಿಸುವವನು, ಇತರರ ದುರುದ್ದೇಶಪೂರಿತ ಪಿಸುಗುಟ್ಟುವಿಕೆಯನ್ನು ನಿರ್ಲಕ್ಷಿಸುವವನು ಮತ್ತು ಪ್ರಚೋದನೆಯಿಂದ ಅಲುಗಾಡದೆ ಇರುವವನು. ಅಂತಹ ವ್ಯಕ್ತಿಯು ಮಾನವ ಅಸ್ತಿತ್ವದ 4 ಪಟ್ಟು ಗುರಿಗಳನ್ನು ಸಾಧಿಸುತ್ತಾನೆ. ಅವನು ಸದ್ಗುಣ, ಲಾಭ ಬಯಕೆ ಮತ್ತು ಮೋಕ್ಷವನ್ನು ಸಾಧಿಸುತ್ತಾನೆ. ಇವೆಲ್ಲವೂ ಅಚಲವಾದ ಸಮಭಾವವನ್ನು ಕಾಪಾಡಿಕೊಳ್ಳುತ್ತದೆ. ಶುಕ್ರ ಅವರ ಧ್ವನಿಯು ಗಾಳಿಯ ಮೇಲೆ ಸಾಗಿತು. ದೇವಯಾನಿಯನ್ನು ತನ್ನ ಹೆಜ್ಜೆಗುರುತುಗಳನ್ನು ಅನುಸರಿಸಲು ಸೂಚಿಸುತ್ತದೆ. ಅವನು ತನ್ನ ಭಾಷಣವನ್ನು ಮುಕ್ತಾಯಗೊಳಿಸಿದಾಗ ದೇವಯಾನಿಯು ತನ್ನ ಧ್ವನಿಯು ಕಾಡಿನ ಉದ್ದಕ್ಕೂ ಒಳಗುತ್ತಿದ್ದ ಸೌಮ್ಯವಾದ ಗಂಟೆಯಂತೆ ಮಾತನಾಡತೊಡಗಿದಳು. ತಂದೆಯೇ, ಕೋಪ ಮತ್ತು ಕ್ಷಮೆಯ ನಡುವಿನ ವ್ಯತ್ಯಾಸವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ವಿದ್ಯಾರ್ಥಿಯು ಅಗೌರವದಿಂದ ವರ್ತಿಸಿದಾಗ ಅವರ ಶಿಕ್ಷಕನು ಅವರನ್ನು ಕ್ಷಮಿಸಬಾರದೇ ಅಥವಾ ಅವರ ತಪ್ಪುಗಳಿಂದ ಕಲಿಯುವುದು ಅವರಿಗೆ ಹೆಚ್ಚು ಪ್ರಯೋಜನಕಾರಿಯೇ? ಶುಕ್ರ ಅವರ ಕಣ್ಣುಗಳು ತನ್ನ ಮಗಳ ಚುರುಕುತನವನ್ನು ನೋಡಿ ಸಂತೋಷದಿಂದ ಮಿನುಗಿದ. ಉತ್ತರಕ್ಕಾಗಿ ಕಾಯುತ್ತಿದ್ದ ದೇವಯಾನಿಯ ಮಾತುಗಳು ಪ್ರಶ್ನಾರ್ಥಕ ಚಿಹ್ನೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಶುಕ್ರನ ಪ್ರತಿಕ್ರಿಯೆಯು ಅಳತೆ ಮತ್ತು ಚಿಂತನಶೀಲವಾಗಿತ್ತು. ಓ ನನ್ನ ಮಗನೇ, ಕ್ಷಮೆಯು ನಿಜಕ್ಕೂ
ಒಂದು ಉದಾತ್ತ ಸದ್ಗುಣವಾಗಿದೆ. ಆದರೆ ಅದನ್ನು ತಮ್ಮ ಶಿಕ್ಷಕನ ಮಾರ್ಗದರ್ಶನವನ್ನು ನಿರ್ಲಕ್ಷಿಸುವವರಿಗೆ ವಿಸ್ತರಿಸಬಾರದು. ಶಿಕ್ಷಕನು ನಿಜವಾಗಿಯೂ ವಿದ್ಯಾರ್ಥಿಗೆ ಪ್ರಯೋಜನವನ್ನು ಬಯಸಿದರೆ ಅವರು ಗಡಿಗಳನ್ನು ನಿಗದಿಪಡಿಸಬೇಕು ಮತ್ತು ಅವರಿಗೆ ಸದಾಚಾರದ ಹಾದಿಯಲ್ಲಿ ಮಾರ್ಗದರ್ಶನ ನೀಡಬೇಕು. ದೇವಯಾನಿಯು ತಿಳುವಳಿಕೆಯಿಂದ ತಲೆಯಾಡಿಸಿದರು. ಅವಳ ಕಣ್ಣುಗಳು ನೀಡಿದ ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸುತ್ತವೆ. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ದೇವಯಾನಿಯ ಆಲೋಚನೆಗಳು ಅವರ ಪ್ರಸ್ತುತ ಪರಿಸ್ಥಿತಿಗಳತ್ತ ತಿರುಗಿತ್ತು. ಅವಳು ವೃಷಪರ್ವನ ಮಗಳ ಬಗ್ಗೆ ಯೋಚಿಸಿದಳು. ಅವರ ಕ್ರೂರ ಮಾತುಗಳು ಇನ್ನೂ ತೆರೆದ ಗಾಯದಂತೆ ಉಳಿದಿವೆ. ತಂದೆ, ಅವಳು ಹೇಳಿದಳು. ಅವಳ ಧ್ವನಿಯು ಪಿಸುಗುಟ್ಟುವಿಕೆಯ ಮೇಲೆ ದುಷ್ಟವರ್ತನೆ ಪ್ರಸರಿತದಲ್ಲಿರುವ ಈ ಭೂಮಿಯಲ್ಲಿ ನಾನು ವಾಸಿಸಲು ಬಯಸುವುದಿಲ್ಲ. ತೀವ್ರವಾದ ರಕ್ಷಣೆಯ ಮಧ್ಯೆ ಭೃಗು ವಂಶದ ಬುದ್ಧಿವಂತ ಮತ್ತು ಗೌರವಾನ್ವಿತ ಅಕ್ಷಿಯಾದ ಕಾದಿನು ಪ್ರಬಲ ಅಸುರರಾಜರಾದ ವೃಷಪರ್ವನ ಮುಂದೆ ನಿಂತನು. ತನ್ನ ವಾಸಸ್ಥಾನದಲ್ಲಿ ವಾಸಿಸುತ್ತಿದ್ದ ಸದ್ಗುಣಶೀಲ ಬ್ರಾಹ್ಮಣ ಕಚ್ಚನನ್ನು ಕೊಲ್ಲುವ ಮೂಲಕ ವೃಷಪರ್ವನು ಘೋರ ಪಾಪವನ್ನು ಮಾಡಿದ್ದಾನೆ ಎಂದು ಆರೋಪಿಸಿದಾಗ ಅವನ ಮಾತುಗಳು ಕೋಪ ಮತ್ತು ನಿರಾಶೆಯಿಂದ ತುಂಬಿದವು. ನೀವು ನಿಮ್ಮೊಳಗೆ ನಿಮ್ಮ ಮಗನಲ್ಲಿ ಅಥವಾ ನಿಮ್ಮ ಮೊಮ್ಮಗನಲ್ಲಿ ಅದರ ಫಲವನ್ನು ನೀಡುವ ಒಂದು ಕೃತ್ಯವನ್ನು ಮಾಡಿದ್ದೀರಿ. ಪಾಪಗಳನ್ನು ಸಮೃದ್ಧ ಆಹಾರದಂತೆ ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ, ಅವು ಫಲಪ್ರದವಾಗಬೇಕು ಎಂದು ಕಾವ್ಯ ಘೋಷಿಸಿದಳು. ರಾಜನು ತನ್ನ ಮಗಳು ದೇವಯಾನಿಯನ್ನು ಕೆಟ್ಟದಾಗಿ ನಡೆಸಿಕೊಂಡಿದ್ದರಿಂದ ತಾನು ವೃಷಪರ್ವನ್ ಮತ್ತು ಅವನ ಕುಟುಂಬದೊಂದಿಗೆ ಇನ್ನು ಮುಂದೆ ಇರಲು ಸಾಧ್ಯವಿಲ್ಲ ಎಂದು ಆತ ಒತ್ತಿ ಹೇಳಿದನು. ಕಾವ್ಯ ಮಾತುಗಳಿಂದ ದಿಗ್ಭ್ರಮೆಗೊಂಡ ವೃಷಪರ್ವನು ಕ್ಷಮೆಯಾಚಿಸಿದನು. ಓ ಭೃಗು ಮಗನೇ, ಅವನು ಹೇಳಿದನು, ನಾನು ನಿನಗೆ ಸದ್ಗುಣ ಅಥವಾ ಸುಳ್ಳಿನ ಕೊರತೆಯನ್ನು ಎಂದಿಗೂ ಆರೋಪಿಸಿಲ್ಲ. ನೀನು ಸತ್ಯ ಮತ್ತು ಸದ್ಗುಣವನ್ನು ಸಾಕಾರಗೊಳಿಸುವ ಋಷಿ, ನನ್ನ ಮೇಲೆ ಕರುಣೆ ತೋರಿಸು. ನೀನು ನಿಜವಾಗಿಯೂ ನಮ್ಮನ್ನು ತೊರೆದರೆ ನಾವು ಸಮುದ್ರದ ಆಳಕ್ಕೆ ಹೋಗುತ್ತೇವೆ. ನಾವು ಮಾಡಲು ಬೇರೆ ಏನೂ ಇಲ್ಲ. ಆದಾಗ್ಯೂ ಕಾವ್ಯನ ಸಂಕಲ್ಪವು ಅಚಲವಾಗಿ ಉಳಿಯಿತು. ಅವನು ವೃಷಪರ್ವನ ಕಡೆಗೆ ತಿರುಗಿ, ನೀನು ಸಮುದ್ರದ ಆಳಕ್ಕೆ ಓಡಿ ಹೋಗಬಹುದು ಅಥವಾ ಎಲ್ಲ ದಿಕ್ಕುಗಳಿಂದಲೂ ಹಾರಿ ಹೋಗಬಹುದು. ಆದರೆ ನನ್ನ ಮಗಳ ದುಃಖವನ್ನು ಭರಿಸಲು ನನಗೆ ಸಾಧ್ಯವಾಗುತ್ತಿಲ್ಲ. ನನ್ನ ಜೀವನವು ಅವಳ ಮೇಲೆ ಅವಲಂಬಿತವಾಗಿದೆ ಎಂದು ಹೇಳಿದನು. ನಂತರ ಅವನು ತನ್ನ ಅಳಿಯನಾದ ಅಸುರಮುಖ್ಯಸ್ಥನೂ ಆಗಿದ್ದ ಶುಕ್ರನಿಗೆ ದೇವಯಾನಿಯನ್ನು ಮೆಚ್ಚಿಸಲು ಮನವಿ ಮಾಡಿದನು. ಕಾವ್ಯನ ಮಾತುಗಳಿಂದ ಪ್ರಭಾವಿತನಾದ ಶುಕ್ರನು, ಓ ಮಹಾನು ಅಸುರನೇ, ನಾನು ನಿನ್ನ ಆಜ್ಞೆಗೆ ಬದ್ಧನಾಗಿದ್ದೇನೆ ಎಂಬುದು ನಿಜವಾಗಿದ್ದರೆ ಹೋಗಿ ದೇವಯಾನಿಯನ್ನು ತೃಪ್ತಿಪಡಿಸು ಎಂದು ಉತ್ತರಿಸಿದನು. ವೃಷಪರ್ವನು ತನ್ನ ಮೇಲೆ ಶುಕನ ಅಧಿಕಾರವನ್ನು ಒಪ್ಪಿಕೊಂಡು ದೇವಯಾನಿಯ ಬಳಿಗೆ ಹೋದನು ಮತ್ತು ಅವಳು ಬಯಸಿದ ಯಾವುದೇ ಬಯಕೆಯನ್ನು ನೀಡುವುದಾಗಿ ಭರವಸೆ ನೀಡಿದನು. ಆದಾಗ್ಯೂ ದೇವಯಾನಿಯು ಅಷ್ಟು ಸುಲಭವಾಗಿ ಸಂತೋಷವಾಗಲಿಲ್ಲ. ಅಸುರರಾಜನ ಸ್ವಂತ ಮಗಳಾದ ಶರ್ಮಿಷ್ಠಳು ಇತರ 1000 ಕನ್ಯೆಯರೊಂದಿಗೆ ಕಾಯುವ ಸೇವಕಿಯಾಗಿ ತನ್ನೊಂದಿಗೆ ಬರಬೇಕೆಂದು ಅವಳು ಬೇಡಿಕೊಂಡಳು. ಇನ್ನೂ ಶುಕ್ರನ ಪ್ರಭಾವದಲ್ಲಿದ್ದ ವೃಷಪವನು ದೇವಯಾನಿಯ ಮುಂದೆ ಶರ್ಮಿಷ್ಠನನ್ನು ಕರೆತರಲು ತನ್ನ ಸೇವಕನಿಗೆ ಆದೇಶಿಸಿದನು. ಶರ್ಮಿಷ್ಠ ಆರಂಭದಲ್ಲಿ ಹಿಂಜರಿಯುತ್ತಿದ್ದರೂ ಅಂತಿಮವಾಗಿ ದೇವಯಾನಿಯನ್ನು ಹಿಂಬಾಲಿಸಲು ಮತ್ತು ಆಕೆಯ ಕಾಯುವ ಸೇವಕಿಯಾಗಿ ಸೇವೆ ಸಲ್ಲಿಸಲು ಒಪ್ಪಿಕೊಂಡಳು. ಆಕೆ ದೇವಯಾನಿಯ ಸಮ್ಮುಖಕ್ಕೆ ಬಂದಾಗ ದೇವಯಾನಿಯು ಆಕೆಯ ಉದ್ದೇಶಗಳನ್ನು ಪ್ರಶ್ನಿಸಿದಳು. ಪೂಜ್ಯ ಅಸುರ ಕುಟುಂಬದಲ್ಲಿ ಜನಿಸಿದ ಆಕೆಯಂತಹವರು ಬ್ರಾಹ್ಮಣನ ಮಗಳಿಗೆ ಸೇವೆ ಸಲ್ಲಿಸಬಾರದು ಎಂದು ಸೂಚಿಸಿದರು. ಆದರೆ ಶರ್ಮಿಷ್ಠ ತನ್ನ ನಿರ್ಧಾರದಲ್ಲಿ ದೃಢವಾಗಿ ನಿಂತಳು. ತನ್ನ ದುಃಖಿತ ಸಂಬಂಧಿಕ ಸಂತೋಷಕ್ಕೆ ಕೊಡುಗೆ ನೀಡುವ ಮಹತ್ವವನ್ನು ಉಲ್ಲೇಖಿಸಿದಳು. ತನ್ನ ಸಮರ್ಪಣೆಯಿಂದ ಪ್ರೇರೇಪಿಸಲ್ಪಟ್ಟ ದೇವಯಾನಿಯು ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದಳು ಮತ್ತು ಈಗ ತಾನು ಶುಕ್ರನನ್ನು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು
ಅಸುರ ರಾಜಧಾನಿಯನ್ನು ಪ್ರವೇಶಿಸುವುದಾಗಿ ಘೋಷಿಸಿದಳು. ಅವರು ಪ್ರವೇಶಿಸಿದ ಸೂರ್ಯನ ಕಿರಣಗಳು ಮರಗಳ ಮೂಲಕ ನೃತ್ಯ ಮಾಡುತ್ತಿದ್ದ ಮತ್ತು ವರ್ಣರಂಜಿತ ಹೂಗಳು ಅರಳುತ್ತಿದ್ದ ಹಚ್ಚ ಹಸಿರಿನ ಕಾಡಿನಲ್ಲಿ ಇಬ್ಬರು ಮಹಿಳೆಯರು ಕೈಯಲ್ಲಿ ಕೈ ಹಿಡಿದು ನಡೆದರು. ಅಸುರ ಪೂಜ್ಯ ಆಧ್ಯಾತ್ಮಿಕ ಮಾರ್ಗದರ್ಶಿಯಾದ ಶುಕ್ರನ ಮಗಳಾದ ದೇವಯಾನಿಯು ತನ್ನ ನಿಷ್ಠಾವಂತ ಕಾಯುವ ದಾಸಿಯಾದ ಶರ್ಮಿಷ್ಠಳ ಜೊತೆಗಿದ್ದಳು. ಅವರ ತಂದೆ ಪ್ರಬಲ ಅಸುರ ರಾಜ ವೃಷಪರ್ವನು ಅವರು ಮುಕ್ತವಾಗಿ ಅಲೆದಾಡಿದರು. ಅವರ ನಗು ಮತ್ತು ಓಟಗುಟ್ಟುವಿಕೆಯು ಹೂವುಗಳ ಮಾಧುರ್ಯ ಮತ್ತು ಹಣ್ಣುಗಳ ಪಕ್ವತೆಯಲ್ಲಿ ಮುಳುಗುತ್ತಿರುವಾಗ ಗಾಳಿಯನ್ನು ತುಂಬಿತು. ಅವರು ಎಲೆಗಳ ಮೇಲಾವರಣದ ಅಡಿಯಲ್ಲಿ ಕುಳಿತಾಗ ದೇವಯಾನಿಯು ತನ್ನ ಬದಿಯಲ್ಲಿ ಕುಳಿತಳು. ಶರ್ಮಿಷ್ಠಳು ಭಕ್ತಿಯ ಸಂಕೇತವಾಗಿ ನಿಧಾನವಾಗಿ ತನ್ನ ಪಾದಗಳನ್ನು ಒಡಚಿಕೊಂಡಳು. ಜಿಂಕೆಯನ್ನು ಹುಡುಕುತ್ತಾ ಕಾಡಿನ ಮೂಲಕ ಅಲೆದಾಡುತ್ತಿದ್ದ ನಹುಷನ ಮಗನಾದ ರಾಜ ಯಯಾತಿಯ ಆಗಮನದಿಂದ ಪ್ರಶಾಂತವಾದ ದೃಶ್ಯವು ಛಿದ್ರವಾಯಿತು. ಆ ಇಬ್ಬರು ಮಹಿಳೆಯರನ್ನು ನೋಡಿದಾಗ ಅವನ ಕಣ್ಣುಗಳು ಅಗಲವಾದವು. ಅವರ ಸೌಂದರ್ಯ ಮತ್ತು ಸೌಂದರ್ಯವು ಬೆಳಗಿನ ನಕ್ಷತ್ರದಂತೆ ಹೊರಹೊಮ್ಮುತ್ತಿತ್ತು. ಯಯಾತಿ ಗೌರವಯುತವಾದ ಬಿಲ್ಲಿನೊಂದಿಗೆ ಅವರ ಬಳಿಗೆ ಹೋದಳು. ಅವರ ಮಾತುಗಳು ಸೌಜನ್ಯದಿಂದ ತೊಟ್ಟಿಕ್ಕುತ್ತಿದ್ದುವು. ಓ ಸ್ನೇಹಶೀಲರೇ, ನಾನು ನಿಮ್ಮ ಹೆಸರು ಮತ್ತು ತಂದೆ ತಾಯಿ ಇಬ್ಬರನ್ನು ಕೇಳುತ್ತೇನೆ. ಈ 2,000 ದಾಸಿಯರು ನಿಮ್ಮಿಬ್ಬರಿಗಾಗಿ ಕಾಯುತ್ತಿದ್ದಾರೆಂದು ತೋರುತ್ತದೆ. ದೇವಯಾನಿಯು ಮಧುರವಾಗಿ ಮುಗುಳ್ನಕ್ಕಳು. ಅವಳ ಕಣ್ಣುಗಳು ಧರೆಯಿಂದ ಹೊಳೆಯುತ್ತಿದ್ದರು. ಅವಳು ಉತ್ತರಿಸುತ್ತಾಳೆ, ಓ ಅತ್ಯುತ್ತಮ ಪುರುಷರೇ, ನನ್ನ ಮಾತನ್ನು ಆಲಿಸಿ. ನಾನು ಅಸುರರ ಆಧ್ಯಾತ್ಮಿಕ ಮಾರ್ಗದರ್ಶಿಯಾದ ಶುಕ್ರನ ಮಗಳು ಎಂದು ತಿಳಿದುಕೊಳ್ಳಿ. ಈ ನನ್ನ ಸಂಗಾತಿಯು ನನ್ನ ಕಾಯುವ ಸೇವಕಿಯಾಗಿದ್ದಾಳೆ. ನಾನು ಎಲ್ಲಿಗೆ ಹೋದರೂ ಅವಳು ನನಗೆ ಹಾಜರಾಗುತ್ತಾಳೆ. ಯಯಾತಿಯ ಕುತೂಹಲವು ಹೆಚ್ಚಾಯಿತು ಮತ್ತು ಅವನು ದೇವಯಾನಿಯನ್ನು ಶರ್ಮಿಷ್ಠಳ ಕಾಯುವ ದಾಸಿಯ ಅಸಾಮಾನ್ಯ ಸ್ಥಾನಮಾನದ ಬಗ್ಗೆ ಕೇಳಿದನು. ಜೀವನದಲ್ಲಿ ಎಲ್ಲವೂ ಅದೃಷ್ಟದಿಂದ ನಿಯಂತ್ರಿಸಲ್ಪಡುತ್ತದೆ ಮತ್ತು ಯಯಾತಿಯು ಈ ವ್ಯವಸ್ಥೆಯಿಂದ ಆಶ್ಚರ್ಯಪಡಬಾರದು ಎಂದು ದೇವಯಾನಿಯು ವಿವರಿಸಿದರು. ನಂತರ ರಾಜನು ತನ್ನ ಸ್ವಂತ ಗುರುತನ್ನು ಬಹಿರಂಗಪಡಿಸಿದನು. ತನ್ನ ಬ್ರಹ್ಮಚರ್ಯದ ಪ್ರತಿಜ್ಞೆಯ ಸಮಯದಲ್ಲಿ ವೇದಗಳನ್ನು ಅಧ್ಯಯನ ಮಾಡಿದ ಯಯಾತಿಯೆಂದು ತನ್ನನ್ನು ಪರಿಚಯಿಸಿಕೊಂಡನು. ಅವರು ಸಂಭಾಷಣೆ ನಡೆಸುತ್ತಿದ್ದಾಗ ತಾನು ನೀರನ್ನು ಹುಡುಕಿಕೊಂಡು ಕಾಡಿಗೆ ಬಂದಿದ್ದೇನೆ ಎಂದು ಯಯಾತಿಯು ಒಪ್ಪಿಕೊಂಡಳು. ಆದರೆ ಈಗ ದೇವಯಾನಿಯ ಪ್ರೀತಿ ಮತ್ತು ಒಡನಾಟದಂತಹ ಬೇರೆ ಯಾವುದನ್ನಾದರೂ ಬಯಸಿದ್ದಳು. ಅವನು ಹೊರಡುವ ಬಯಕೆಯನ್ನು ವ್ಯಕ್ತಪಡಿಸಿದನು. ಆದರೆ ದೇವಯಾನಿಯು ಅವನನ್ನು ಉಳಿಯಲು ಆಹ್ವಾನಿಸಿದಳು. ಸಮೃದ್ಧಿ ಮತ್ತು ಸ್ಥಿರದ ಭರವಸೆ ನೀಡಿದರು. ಆದಾಗ್ಯೂ ಯಯಾತಿಯು ಅವರ ಜಾತಿಗಳ ನಡುವಿನ ವ್ಯತ್ಯಾಸಗಳನ್ನು ಉಲ್ಲೇಖಿಸಿ ಪ್ರತಿಭಟಿಸಿದಾಗ ದೇವಯಾನಿಯ ಮಾತುಗಳು ಅವನ ಹಿಂಜರಿಕೆಯನ್ನು ಕಡಿತಗೊಳಿಸಿದವು. ನೀನು ಒಬ್ಬ ಋಷಿಯ ಮಗ ಮತ್ತು ನೀನು ಒಬ್ಬ ಋಷಿಯೇ ಎಂದು ಅವಳು ಹೇಳಿದಳು. ಆದ್ದರಿಂದ ಓ ನಹುಷನ ಮಗನೇ, ನನ್ನನ್ನು ಮದುವೆಯಾಗು. ಆದರೆ ಯಯಾತಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವಿನ ಸಂಬಂಧಗಳ ವಿರುದ್ಧದ ಪ್ರಾಚೀನ ನಿಷೇಧವನ್ನು ನೆನಪಿಸುತ್ತಾ ಹಿಂಜರಿಯುತ್ತಿದ್ದಳು. ಈ ಹಿಂದೆ ಯಾವ ಪುರುಷನೂ ಮುಟ್ಟಿರದ ದೇವಯಾನಿಯ ಕೈ ಅವಳಿಗೆ ವಿಶೇಷ ಮಹತ್ವವನ್ನು ಹೊಂದಿತ್ತು ಮತ್ತು ಆಕೆಯು ತನ್ನನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸುವಂತೆ ಅವನನ್ನು ಬೇಡಿಕೊಂಡಳು. ಆಕೆಯ ಮಾತುಗಳಿಂದ ಪ್ರೇರಿತರಾದ ಯಯಾತಿಯು ದೂರದಿಂದ ಕರೆಸಲ್ಪಟ್ಟ ದೇವಯಾನಿಯ ತಂದೆ ಶುಕ್ರನ ಆಶೀರ್ವಾದವನ್ನು ಬಯಸಿದಳು. ಬುದ್ಧಿವಂತ ಬ್ರಾಹ್ಮಣ ಇಂದ್ರನ ಭವ್ಯವಾದ ನಗರದಲ್ಲಿ ಪರಾಕ್ರಮಶಾಲಿ ರಾಜನಾದ ಯಯಾತಿಯು ತನ್ನ ಪಕ್ಕದಲ್ಲಿದ್ದ ದೇವಯಾನಿಯೊಂದಿಗೆ ತನ್ನ ಸಾಹಸಗಳಿಂದ ಹಿಂದಿರುಗಿದನು. ಅವರು ತಮ್ಮ ಒಳಗಿನ ಅಪಾರ್ಟ್ಮೆಂಟ್ಗಳನ್ನು ಪ್ರವೇಶಿಸಿದಾಗ ದೇವಯಾನಿಯು ಆರಾಮವಾಗಿ ನೆಲೆಸಲು ವ್ಯವಸ್ಥೆ ಮಾಡಿದನು. ಜೊತೆಗೆ ವೃಷಪರ್ವನ ಮಗಳಾದ ಶರ್ಮಿಷ್ಠಳನ್ನು ಅಶೋಕರ ಉದ್ಯಾನದ ಕೃತಕ ಕಾಡಿನೊಳಗಿನ ಹತ್ತಿರದ ಮಹಡಿಯಲ್ಲಿ ಸ್ಥಾಪಿಸಿದನು. ಶರ್ಮಿಷ್ಠೆಯ ಸುತ್ತಲೂ 1,000 ದಾಸಿಯರಿದ್ದರು ಮತ್ತು ಉಡುಗೊರೆಗಳಿಂದ ತುಂಬಿದ್ದರು. ಆದರೆ ಅವಳ ಹೃದಯವು ಶಾಂತವಾಗಿರಲಿಲ್ಲ ಎಂಬುದು ಸ್ಪಷ್ಟವಾಗಿತ್ತು. ಅವಳು ಪ್ರೌಢಾವಸ್ಥೆಯನ್ನು ತಲುಪಿದ್ದಳು
ಮತ್ತು ಅವಳ ಕಾಲವು ಬಂದಿತ್ತು. ಆದರೂ ಅವಳಿಗೆ ತನ್ನದೆಂದು ಹೇಳಿಕೊಳ್ಳಲು ಗಂಡನೂ ಇರಲಿಲ್ಲ. ಮತ್ತೊಂದೆಡೆ ದೇವಯಾನಿಯು ಈಗಾಗಲೇ ತಮ್ಮ ಮೊದಲ ಮಗುವನ್ನು ನಿರೀಕ್ಷಿಸುತ್ತಿದ್ದಳು. ಶಮಿಷ್ಠನು ತನ್ನ ಅದೃಷ್ಟದ ಬಗ್ಗೆ ಯೋಚಿಸುತ್ತಿದ್ದಂತೆ ಯಯಾತಿ ಅಶೋಕನ ಕಾಡಿನೊಳಗೆ ಅಲೆದಾಡಿದಳು. ಅಲ್ಲಿ ಅವನು ಯುವತಿಯೊಂದಿಗೆ ಮುಖಾಮುಖಿಯಾಗಿದ್ದನು. ಜೋಡಿಸಲಾದ ಅಂದೈಗಳು ಮತ್ತು ಕತ್ತರನ್ನು ಬೆಳಗಿಸಬಲ್ಲ ಒಂದು ನಗುವಿನೊಂದಿಗೆ ಅವಳು ರಾಜನೊಂದಿಗೆ ಪ್ರೇಕ್ಷಕರನ್ನು ಹುಡುಕುತ್ತಾ ಅವನ ಬಳಿಗೆ ಹೋದಳು. ಓ ನಹುಷನ ಮಗನೇ, ಅವಳು ಹೇಳಿದಳು, ನಾನು ಸುಂದರವಾಗಿದ್ದೇನೆ ಮತ್ತು ಚೆನ್ನಾಗಿ ಜನಿಸಿದ್ದೇನೆ ಮತ್ತು ನನ್ನದು ಬಂದಿದೆ. ಅದು ವ್ಯರ್ಥವಾಗದಂತೆ ನೋಡಿಕೊಳ್ಳಿ. ಶಮಿಷ್ಠನ ಮಾತುಗಳಿಂದ ಯಯಾತಿಯು ದಿಗ್ಭ್ರಮೆಗೊಂಡಳು. ಆದರೆ ಅವನ ಆತ್ಮಸಾಕ್ಷಿಯು ಸ್ಪಷ್ಟವಾಗಿತ್ತು. ಅವನು ದೇವಯಾನಿಯೊಂದಿಗೆ ಒಗ್ಗೂಡಿರುವಾಗ ಋಷಭವನ ಮಗಳನ್ನು ಎಂದಿಗೂ ತನ್ನ ಹಾಸಿಗೆಯ ಮೇಲೆ ಕರೆಯಬಾರದೆಂಬ ಉಸಾನನ ಆಜ್ಞೆಯನ್ನು ಅವನು ನೆನಪಿಸಿಕೊಂಡರು. ಆದರೂ ಅವನು ಶರ್ಮಿಷ್ಠನ ಕಣ್ಣುಗಳನ್ನು ನೋಡಿದಾಗ ಅವನ ಹೃದಯವನ್ನು ಸ್ಪರ್ಶಿಸಿದ ಆಳವಾದ ಹಂಬಲ ಮತ್ತು ಪ್ರಾಮಾಣಿಕತೆಯನ್ನು ಕಂಡನು. ಶರ್ಮಿಷ್ಠ ನಂತರ ತನ್ನ ಬುದ್ಧಿವಂತಿಕೆಯನ್ನು ಬಳಸಿಕೊಂಡಳು. ಸುಳ್ಳು ಹೇಳುವುದು ಕ್ಷಮಿಸಬಹುದಾದ 5 ಸಂದರ್ಭಗಳ ಬಗ್ಗೆ ಯಯಾತಿಯನ್ನು ನೆನಪಿಸಿದಳು. ತಮಾಷೆಯಾಗಿ ಮದುವೆಯ ಸಮಯದಲ್ಲಿ ಅಥವಾ ಒಬ್ಬರ ಜೀವ ಅಥವಾ ಸಂಪತ್ತನ್ನು ಉಳಿಸಲು ನೀವು ನಿಮ್ಮನ್ನು ಒಂದೇ ಹೆಂಡತಿಗೆ ಸೀಮಿತಗೊಳಿಸುತ್ತೀರಿ ಎಂದು ನೀವು ಹೇಳಿದ್ದೀರಿ. ಅವಳು ಹೇಳಿದಳು, ಆದರೆ ಅದು ಸುಳ್ಳು. ದೇವಯಾನಿಯನ್ನು ಮತ್ತು ನನ್ನನ್ನು ಇಲ್ಲಿ ಸಹಚರರೆಂದು ಕರೆಯಲಾಗಿದೆ. ಆದರೆ ನೀವು ಅವಳನ್ನು ನನ್ನ ಮೇಲೆ ಆಯ್ಕೆ ಮಾಡಿದ್ದೀರಿ ಎಂದು ತೋರುತ್ತದೆ. ಸತ್ಯವನ್ನು ಮಾತನಾಡುವುದು ರಾಜನ ಕರ್ತವ್ಯ ಎಂದು ತಿಳಿದ ಯಯಾತಿಯು ಹಿಂದರಿಯುತ್ತಿದ್ದಳು. ಆದರೆ ಶಮಿಷ್ಠೆಯ ಮಾತುಗಳು ಆತನಲ್ಲಿ ಒಂದು ಭಾವವನ್ನು ಹುಟ್ಟುಹಾಕಿದವು. ಒಬ್ಬಳು ತನ್ನ ಸ್ನೇಹಿತನ ಗಂಡನನ್ನು ತನ್ನದೇ ಎಂದು ಪರಿಗಣಿಸಬಹುದು ಎಂದು ಆಕೆ ವಾದಿಸಿದಳು ಮತ್ತು ದೇವಯಾನಿಯು ಅವನನ್ನು ತನ್ನ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದರಿಂದ ಅವನು ಕೂಡ ತನ್ನದೇ ಎಂದು ಹೇಳಿಕೊಳ್ಳುತ್ತಾನೆ. ಆಕೆಯ ಮಾತುಗಳಿಂದ ಪ್ರೇರೇಪಿಸಲ್ಪಟ್ಟ ಯಯಾತಿ ತಾನು ಅವನಿಂದ ಏನು ಕೇಳುತ್ತೇನೋ ಅದನ್ನು ನೀಡುವುದಾಗಿ ಘೋಷಿಸಿದ. ಶರ್ಮಿಷ್ಠೆಯ ವಿನಂತಿಯು ಸರಳವಾಗಿತ್ತುಗ ಅವಳನ್ನು ಪಾಪದಿಂದ ಮುಕ್ತಗೊಳಿಸಿ ಅವಳ ಸದ್ಗುಣವನ್ನು ರಕ್ಷಿಸಿ ಮತ್ತು ಅವರ ಸಂಯೋಗದ ಮೂಲಕ ಅವಳನ್ನು ತಾಯಿಯಾಗಿ ಮಾಡಿಕೊಳ್ಳಿ. ಹೆಂಡತಿ, ಗುಲಾಮ ಅಥವಾ ಮಗನು ಎಂದಿಗೂ ತಮಗಾಗಿ ಸಂಪತ್ತನ್ನು ಗಳಿಸಲು ಸಾಧ್ಯವಿಲ್ಲ ಎಂದು ಅವಳು ರಾಜನಿಗೆ ನೆನಪಿಸಿದಳು. ಅದು ಅವರ ಒಡೆಯನಿಗೆ ಸೇರಿದ್ದು. ಆದ್ದರಿಂದ ದೇವಯಾನಿಯ ಗಂಡ ಮತ್ತು ಒಡೆಯನಾಗಿ ಯಯಾತಿಯೂ ಸಹ ಅವಳವಳು ಅವನನ್ನು ತನ್ನ ಒಡೆಯ ಮತ್ತು ಒಡೆಯನನ್ನಾಗಿ ಮಾಡಿದಳು. ಶಮಿಷ್ಠೆಯ ಮಾತುಗಳಿಂದ ಪ್ರಭಾವಿತಳಾದ ಯಯಾತಿಯು ತನ್ನ ಸದ್ಗುಣವನ್ನು ಗೌರವಿಸುತ್ತಾ ಮತ್ತು ತನ್ನ ಮುಗ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ಪಶ್ಚಾತ್ತಾಪಪಟ್ಟಳು. ಇಬ್ಬರು ಬೇರೆಯಾಗುವ ಮೊದಲು ಒಟ್ಟಿಗೆ ಆನಂದಭರಿತ ಸಹವಾಸದಲ್ಲಿ ಸ್ವಲ್ಪ ಸಮಯವನ್ನು ಕಳೆದರು. ಯಯಾತಿಯ ವಿಶಾಲವಾದ ಉದ್ಯಾನವನದ ಹಸಿರಿನಿಂದ ಕೂಡಿದ ಕಾಡಿನಲ್ಲಿ ಸಂಬಂಧಗಳು ಮತ್ತು ಸದ್ಗುಣಗಳ ಅಡಿಪಾಯವನ್ನು ಅಲುಗಾಡಿಸುವ ನಾಟಕವೊಂದು ತೆರೆದುಕೊಂಡಿತು. ಕವಿಯ ಮಗ ಉಸಾನನ ಮಗಳು ದೇವಯಾನಿಯು ತನ್ನ ಸಿಹಿ ನಗು ಮತ್ತು ಸೌಮ್ಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಳು. ಆಕೆಯ ಪತಿ ರಾಜ ಯಯಾತಿಯು ಇತ್ತೀಚೆಗೆ ವೃಷಪರ್ವನ ಮಗಳಾದ ಶರ್ಮಿಷ್ಠರೊಂದಿಗಿನ ತನ್ನ ಸಂಬಂಧದಿಂದ 2 ಪುತ್ರರನ್ನು ಮನೆಗೆ ಕರೆತಂದನು. ಆದರೆ ದೇವಯಾನಿಯ ಹೃದಯದಲ್ಲಿ ಒಂದು ರಹಸ್ಯವಾದ ದುಃಖವಿತ್ತು. ಶರ್ಮಿಷ್ಠೆ ಇನ್ನೊಬ್ಬ ಮನುಷ್ಯನ ಮಗುವನ್ನು ಹೊತ್ತುಕೊಂಡಿದ್ದಾಳೆಂದು ಅವಳಿಗೆ ತಿಳಿದಿತ್ತು. ಆದರೂ ಪರಿಣಾಮಗಳ ಭಯದಿಂದ ಈ ಜ್ಞಾನವನ್ನು ಮರೆಮಾಚಲು ಅವಳು ನಿರ್ಧರಿಸಿದಳು. ಒಂದು ದಿನ ಯಯಾತಿಯೊಂದಿಗೆ ಕಾಡಿನಲ್ಲಿ ಸುತ್ತಾಡುತ್ತಿರುವಾಗ ದೇವಯಾನಿಯು ಆಕಾಶ ಸೌಂದರ್ಯದ 3 ಮಕ್ಕಳು ಅಂಡರ್ಬ್ರಷ್ನಲ್ಲಿ ಆಡುತ್ತಿರುವುದನ್ನು ಕಂಡಳು. ಅವರ ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು ಮತ್ತು ಅವರ ನಗು ಮರಗಳ ಮೂಲಕ ಪ್ರತಿಧ್ವನಿಸಿತು. ತಾವು ಯಾರ ಮಕ್ಕಳು ಎಂದು ಅರಸನನ್ನು ಕೇಳಿದಾಗ ದೇವಯಾನಿಯು ಆಶ್ಚರ್ಯಕರವಾದ ಪ್ರತಿಕ್ರಿಯೆಯನ್ನು ಎದುರಿಸಿದಳು. ಮಕ್ಕಳು ಶರ್ಮಿಷ್ಠನನ್ನು
ತಮ್ಮ ತಾಯಿಯಾಗಿ ಮತ್ತು ಯಯಾತಿಯನ್ನು ತಮ್ಮ ತಂದೆಯಾಗಿ ತೋರಿಸಿದರು. ರಾಜನ ಮುಖವು ಅವನ ಸ್ವಂತ ಅಪರಾಧದ ಭಾರದಿಂದ ಭಾರವಾಯಿತು. ಮಕ್ಕಳು ಕಣ್ಣೀರಿನಿಂದ ತುಂಬಿದ ಕಣ್ಣುಗಳೊಂದಿಗೆ ಅವನ ಬಳಿಗೆ ಬಂದರು. ಆದರೆ ದೇವಯಾನಿಯ ಸಮ್ಮುಖದಲ್ಲಿ ಅವರನ್ನು ಮುದ್ದಿಸಲು ಅವನು ಧೈರ್ಯ ಮಾಡಲಿಲ್ಲ. ನಂತರದ ದೃಶ್ಯವು ಉದಯವಿದ್ರಾವಕ ದುಃಖವಾಗಿತ್ತು. ದೇವಯಾನಿಯು ಶರ್ಮಿಷ್ಠಳನ್ನು ಎದುರಿಸಿದಳು. ಅವಳ ಧ್ವನಿಯು ಕೋಪ ಮತ್ತು ನೋವಿನಿಂದ ನಡುಗುತ್ತಿತ್ತು. ಪ್ರಿಯ ಸ್ನೇಹಿತೆ, ನಿನಗೆ ಹೇಗೆ ಸಾಧ್ಯ? ಅವಳು ಕೇಳಿದಳು. ಅವಳ ಮಾತುಗಳು ಆರ್ಯವಾದ ದ್ರೋಹದ ಭಾವದಿಂದ ಕೂಡಿವೆ. ನಿನಗೆ ನಮ್ಮ ಜನರ ಪದ್ಧತಿಗಳು ತಿಳಿದಿವೆ, ಆದರೂ ನೀನು ನಿನ್ನ ಪೂರ್ವಜರಾದ ದಾರವರ ಮಾರ್ಗವನ್ನು ಅನುಸರಿಸಲು ಆಯ್ಕೆ ಮಾಡಿದ್ದೀಯೇ. ಶರ್ಮಿಷ್ಠಳು ದೃಢವಾಗಿ ನಿಂತಳು. ಅವಳ ಮಾತುಗಳು ದೃಢ ನಿಶ್ಚಯದಿಂದ ತೊಟ್ಟಿಕ್ಕಿದವು. ನಾನು ಸದ್ಗುಣದಿಂದ ಮತ್ತು ನೀತಿಯ ನಿಯಮಗಳ ಪ್ರಕಾರ ವರ್ತಿಸಿದ್ದೇನೆ ಎಂದು ಅವಳು ಹೇಳಿದರು. ನೀನು ದೇವಯಾನಿ ಬ್ರಾಹ್ಮಣನ ಮಗಳು ಮತ್ತು ನಿನ್ನನ್ನು ನಿನ್ನ ಮೇಲಧಿಕಾರಿ ಎಂದು ಪೂಜಿಸುವುದು ಸೂಕ್ತವಾಗಿದೆ. ರಾಜ ಯಯಾತಿ ಶರ್ಮಿಷ್ಠನ ಮಾತುಗಳಿಂದ ದಿಗ್ಭ್ರಮೆಗೊಂಡನು. ತನ್ನದೇ ಆದ ಉಲ್ಲಂಘನೆಯ ಆಳವನ್ನು ತಡವಾಗಿ ಅರಿತುಕೊಂಡನು. ದೇವಯಾನಿಯ ಪ್ರಪಂಚವು ತಲೆ ಕೆಳಗಾಯಿತು. ಆಕೆಗೆ ಅನ್ಯಾಯವಾಯಿತು. ಆಕೆಯ ಸದ್ಗುಣವು ದುರಾಚಾರದಿಂದ ಸೋತು ಹೋಯಿತು. ಕಣ್ಣೀರು ಮುಖದ ಮೇಲೆ ಹರಿಯುತ್ತಿದ್ದಾಗ ಆಕೆ ತನ್ನ ತಂದೆಯ ಕಡೆಗೆ ಧಾವಿಸಿ ಆತನ ಬುದ್ಧಿವಂತ ಸಲಹೆಯಲ್ಲಿ ಸಾಂತ್ವನ ಮತ್ತು ಸಾಂತ್ವನವನ್ನು ಕೋರಿದರು. ದೇವಯಾನಿಯು ಶರ್ಮಿಷ್ಠನ ವಂಚನೆಯ ಕಥೆಯನ್ನು ವಿವರಿಸುವಾಗ ಕವಿಯ ಮಗ ಉಸಾಲನು ಶ್ರದ್ಧೆಯಿಂದ ಆಲಿಸಿದನು. ಬ್ರಾಹ್ಮಣನಾದ ಶುಕನು ಯಯಾತಿಯ ಕ್ರಿಯೆಗಳಿಂದ ಕೋಪಗೊಂಡನು. ನೀನು ನಿನ್ನ ಪ್ರಿಯವಾದ ಅನ್ವೇಷಣೆಯನ್ನು ಮಾಡಿದ್ದೀಯ. ಅವನು ತನ್ನ ಧ್ವನಿಯನ್ನು ಕಠಿಣವಾಗಿ ಮತ್ತು ಪಟ್ಟುಬಿಡದೆ ಹೇಳಿದನು. ನಿನಗೆ ನೀತಿಯ ನಿಯಮಗಳು ತಿಳಿದಿದ್ದರೂ ನೀನು ಪ್ರಾಮಾಣಿಕತೆಯ ಮಾರ್ಗದಿಂದ ವಿಮುಖನಾಗಿದ್ದೀಯ. ಯಯಾತಿಯು ಅವನನ್ನು ಬಿಟ್ಟುಬಿಡಿ ಎಂದು ಶುಕ್ರನನ್ನು ಬೇಡಿಕೊಂಡಳು. ಆದರೆ ಅದು ತುಂಬಾ ತಡವಾಗಿತ್ತು. ಬ್ರಾಹ್ಮಣನ ಶಾಪವು ತ್ವರಿತವಾಗಿತ್ತು ಮತ್ತು ನಿರ್ದಯವಾಗಿತ್ತುಗ ಯಯಾತಿಯು ಅವನ ಯೌವನದಿಂದ ಹೊರಗುಳಿದಿದ್ದಳು. ಅವನನ್ನು ಅವನತಿಯು ಸೋಲಿಸಿತು. ಫೈನನ್ನಲ್ಲಿ ದಟ್ಟಣೆಯ ಬೀದಿಗಳಲ್ಲಿ ಚಿನ್ನದ ಹೊಳಕನ್ನು ಬೀರುತ್ತಾ ಸೂರ್ಯನು ಕಾಡು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಒಂದು ಕಾಲದಲ್ಲಿ ಹೆಮ್ಮೆಯ ಮತ್ತು ಬಲವಾದ ಆಡಳಿತಗಾರನಾಗಿದ್ದ ರಾಜ ಯಯಾತಿಯು ಉಸಾನ ಎಂದು ಕರೆಯಲ್ಪಡುವ ಕಾರ್ಯದ ಶಾಪದಿಂದ ತನ್ನ ದೇಹವನ್ನು ಒರೆಸಿಕೊಂಡಿದ್ದ ದಂಡೆಯ ಸಹಾಯದಿಂದ ಈಗ ನಡೆಯುತ್ತಿದ್ದನು. ವಯಸ್ಸಿನ ಭಾರವು ಅವನ ಮೇಲೆ ಹೊದಿಕೆಯಂತೆ ನೆಲೆಗೊಳ್ಳಿತ್ತು ಮತ್ತು ಅವನ ಮೇಲೆ ಅವನತಿಯ ನೋವನ್ನು ತೀವ್ರವಾಗಿ ಅನುಭವಿಸಿದನು. ತನ್ನ ಹಿರಿಯ ಮಗನಾದ ರಾಧುವನ್ನು ತನ್ನ ಕೋಣೆಗೆ ಕರೆಸಿದ ಯಯಾತಿಯು ತನ್ನ ನೋವಿನ ವ್ಯಾಪ್ತಿಯನ್ನು ಬಹಿರಂಗಪಡಿಸಿದಳು. ನನ್ನ ಪ್ರೀತಿಯ ಮಗು, ಭಾವೋದ್ರೇಕದಿಂದ ನಡುಗುತ್ತಿರುವ ಅವನ ಧ್ವನಿಯಲ್ಲಿರಿ. ನಾನು ಇನ್ನೂ ಯೌವನದ ಸಂತೋಷವನ್ನು ತಿಳಿದಿಲ್ಲ. ಈ ಹೊರೆಯನ್ನು ನನ್ನಿಂದ ತೆಗೆದುಕೊಳ್ಳಿ ಮತ್ತು ನಾನು 1000 ವರ್ಷಗಳ ಕಾಲ ನಿಮ್ಮ ಚೈತನ್ಯವನ್ನು ಆನಂದಿಸುತ್ತೇನೆ ಎಂದು ಹೇಳಿದನು. ಆದರೆ ವೃದ್ಧಾಪ್ಯದಲ್ಲಿ ಉಂಟಾದ ಅನೇಕ ಅನಾನುಕೂಲತೆಗಳನ್ನು ಉಲ್ಲೇಖಿಸಿ ಯಾದನು ನಿರಾಕರಿಸಿದನು. ಹಸಿವಿನ ಕೊರತೆ, ಅಂಗಗಳ ದೌರ್ಬಲ್ಯ ಮತ್ತು ಸ್ನೇಹಿತರು ಮತ್ತು ಸಹಚರರ ಕೈಯಲ್ಲಿ ಸೋಲುವವನು ತನ್ನ ಮುಂದಿನ ಮಗ ತೂವಾಸು ಕಡೆಗೆ ತಿರುಗಿದಾಗ ಯಯಾತಿಯ ನಿರಾಶೆ ಸ್ಪಷ್ಟವಾಗಿತ್ತು. ಈ ಶಾಪವನ್ನು ನನ್ನಿಂದ ತೆಗೆದುಹಾಕಿ ಅವನು ಬೇಡಿಕೊಂಡರು ಮತ್ತು ನಾನು ನಿಮ್ಮ ಯೌವನದಲ್ಲಿ 1000 ವರ್ಷಗಳ ಕಾಲ ಆನಂದಿಸುತ್ತೇನೆ. ಆದರೆ ತೂವಾಸು ಸಹ ನಿರಾಕರಿಸಿದನು. ಅವನತಿಯ ವಿನಾಶಗಳ ಬಗ್ಗೆ ಯೋಚಿಸಿದನು. ಶಕ್ತಿ, ಸೌಂದರ್ಯ ಮತ್ತು ಬುದ್ಧಿಶಕ್ತಿಯ ನಷ್ಟ ಯಯಾತಿಯು ಅವನನ್ನು ಶಪಿಸಿದ್ದನು. ಅವನ ರಾಜವಂಶವು ಅಳಿವಿನಂಚಿನಲ್ಲಿದೆ. ಅವರ ಆಚರಣೆಗಳು ಅಶುದ್ಧವಾಗಿವೆ ಮತ್ತು ಅವರ ಜನರು ದುರ್ಬಲರಾಗಿದ್ದಾರೆ ಎಂದು ಘೋಷಿಸಿದನು. ಅವನು ತನ್ನ ಮಗನಾದ ದ್ವರ್ಯನ ಬಳಿಗೆ ಬಂದಾಗ ರಾಜನ ಮಾತುಗಳು ದುಃಖದಿಂದ ಚಿಮ್ಮಿದರು. ನನ್ನ ಮಗು, ಅವನು ಈ ಶಾಪವನ್ನು ನನ್ನಿಂದ ತೆಗೆದುಹಾಕಿ ನಾನು 1000 ವರ್ಷಗಳ ಕಾಲ ನಿನ್ನ ಚೈತನ್ಯವನ್ನು ಆನಂದಿಸುತ್ತೇನೆ ಎಂದು ಹೇಳಿದನು. ಆದರೆ ದ್ವರ್ಯನೂ ಸಹ ನಿರಾಕರಿಸಿದನು. ವೃದ್ಧಾಪ್ಯದೊಂದಿಗೆ ಬಂದ ಆನಂದದ ನಷ್ಟವನ್ನು ಉಲ್ಲೇಖಿಸಿದನು.
ಧ್ವನಿಯ ಒರಟುತನ ಆನೆಗಳು ಮತ್ತು ಮಹಿಳೆಯರನ್ನು ಆನಂದಿಸಲು ಅಸಮರ್ಥತೆ, ರಸ್ತೆಗಳು, ಉತ್ತಮ ವಾಹನಗಳು ಮತ್ತು ಉತ್ತಮ ಪ್ರಾಣಿಗಳಿಲ್ಲದ ಭೂಮಿಯನ್ನು ಆಳಲು ತನ್ನ ರಾಜವಂಶವನ್ನು ಖಂಡಿಸುತ್ತಾ ಯಯಾತಿಯು ಅವನನ್ನು ಶಾಪಿಸಿದನು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ರಾಜ್ಯವನ್ನು ಸಂಜೆಯ ನೆರಳಿನಲ್ಲಿ ಮುಳುಗಿಸಿದಾಗ ಯಯಾತಿಯ ನಿರಾಶೆ ಗಾಢವಾಯಿತು. ಅವನು ತನ್ನ ಪ್ರತಿಯೊಬ್ಬ ಮಗನಿಗೂ ತನ್ನಿಂದ ಶಾಪವನ್ನು ತೆಗೆದುಕೊಳ್ಳುವಂತೆ ಹೇಳಿದನು. ಆದರೆ ಯಾರೂ ಹಾಗೆ ಮಾಡಲಿಲ್ಲ. ಅವನ ಆಲೋಚನೆಗಳು ಅವನ ಮುಂದಿನವರ ಕಡೆಗೆ ತಿರುಗಿದವು. ಅವನು ಇದೇ ರೀತಿಯ ಕಾರಣಗಳಿಗಾಗಿ ನಿರಾಕರಿಸಿದನು. ವೃದ್ಧಾಪ್ಯದೊಂದಿಗೆ ಬಂದ ಶಕ್ತಿ, ಸೌಂದರ್ಯ ಮತ್ತು ಬುದ್ಧಿಶಕ್ತಿಯ ನಷ್ಟರಂತಿಮವಾಗಿ ರಾಜನ ಕಣ್ಣುಗಳು ಅವನ ಕಿರಿಯ ಮಗನಾದ ಪುರುನ ಮೇಲೆ ಬಿದ್ದವು. ನೀನು ನನ್ನ ಕಿರಿಯ ಮಗ, ಭಾವಾವೇಶದಿಂದ ಭಾರವಾದ ಅವನ ಧ್ವನಿಯಲ್ಲಿ ಅವನು ಹೇಳಿದನು. ಆದರೆ ನೀನು ಎಲ್ಲರಲ್ಲಿ ಮೊದಲಿಗನಾಗಿರುತ್ತೀ. ಈ ಶಾಪವನ್ನು ನನ್ನಿಂದ ತೆಗೆದುಹಾಕಿ ನಾನು 1000 ವರ್ಷಗಳ ಕಾಲ ನಿನ್ನ ಯೌವನವನ್ನು ಆನಂದಿಸುತ್ತೇನೆ. ಮತ್ತು ಯಯಾತಿಯ ಆಶ್ಚರ್ಯಕ್ಕೆ ಪುರು ಒಪ್ಪಿಕೊಂಡನು. ತನ್ನ ತಂದೆಯ ಅವನತಿಯ ಭಾರವನ್ನು ವಿನಮ್ರತೆ ಮತ್ತು ಭಕ್ತಿಯಿಂದ ಸ್ವೀಕರಿಸಿದನು. ಓ ರಾಜನೇ, ನೀನು ಹೇಳಿದಂತೆ ನಾನು ಮಾಡುತ್ತೇನೆ. ನನ್ನ ಯೌವನವನ್ನು ತೆಗೆದುಕೊಳ್ಳು ಮತ್ತು ಜೀವನದ ಸಂತೋಷಗಳನ್ನು ಆನಂದಿಸು. ರಾಜನ ಕಣ್ಣುಗಳು ಕೃತಜ್ಞತೆಯಿಂದ ಹೊಳೆಯುತ್ತಿದ್ದವು. ಅವನು ಶಾಪವನ್ನು ಪುರುವಿನ ದೇಹಕ್ಕೆ ವರ್ಗಾಯಿಸಿದನು ಮತ್ತು ಆ ಕ್ಷಣದಲ್ಲಿ ಇಂದ್ರನ ಸಾಮ್ರಾಜ್ಯದ ಸೊಂಪಾದ ಉದ್ಯಾನಗಳಲ್ಲಿ ನಹುಷನ ಮಗನಾದ ರಾಜ ಯಯಾತಿಯು ತನ್ನ ಹೊಸ ಯೌವನವನ್ನು ಆನಂದಿಸಿದನು. ಅವನ ಕಿರಿಯ ಮಗನಾದ ಪುರು ನೀಡಿದ ಉಡುಗೊರೆಯು ಅವನಿಗೆ ಜೀವನದ ಸಂತೋಷಗಳಲ್ಲಿ ತೊಡಗಿಸಿಕೊಳ್ಳಲು ಇನ್ನೂ 1000 ವರ್ಷಗಳನ್ನು ನೀಡಿತು. ರಾಜನಾಗಿ ತನ್ನ ಕರ್ತವ್ಯಗಳಿಗೆ ಅಚಲವಾದ ಸಮರ್ಪಣೆಯೊಂದಿಗೆ ಯಯಾತಿಯು ತನ್ನ ಆಳ್ವಿಕೆಯ ಪ್ರತಿಯೊಂದು ಅಂಶವೂ ಧರ್ಮದ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಎಂದು ಖಚಿತಪಡಿಸಿಕೊಂಡನು. ಅವರ ಬುದ್ಧಿವಂತ ನಾಯಕತ್ವದಲ್ಲಿ ಅವರ ಪ್ರಜೆಗಳು ಅಭಿವೃದ್ಧಿ ಹೊಂದಿದರು. ಅವರು ದೇವತೆಗಳನ್ನು ದೊಡ್ಡ ತ್ಯಾಗಗಳಿಂದ ಗೌರವಿಸಿದರು, ಪೂರ್ವಜರನ್ನು ಅರ್ಪಣೆಗಳಿಂದ ಸಂತೋಷಪಡಿಸಿದರು ಮತ್ತು ಬಡವರಿಗೆ ಉದಾರವಾದ ದಾನವನ್ನು ಒದಗಿಸಿದರು. ಬ್ರಾಹ್ಮಣರನ್ನು ಗೌರವಿಸಲಾಯಿತು, ವೈಶ್ಯರು ರಕ್ಷಿಸಿದರು ಮತ್ತು ಶೂದ್ರರನ್ನು ದಯೆಯಿಂದ ನಡೆಸಿಕೊಂಡರು. ಅತ್ಯಂತ ದಾರಿ ತಪ್ಪಿದ ವ್ಯಕ್ತಿಗಳನ್ನು ಸಹ ನ್ಯಾಯಯುತ ಶಿಕ್ಷೆಗಳ ಮೂಲಕ ಕ್ರಮಕ್ಕೆ ಕರೆತರಲಾಯಿತು. ಯಯಾತಿಯ ಆಳ್ವಿಕೆಯು ಮುಂದುವರಿದಂತೆ ಆತನು ಇಂದ್ರನ ಹಸಿರು ಉದ್ಯಾನಗಳ ನಡುವೆ ಪ್ರಕಾಶಮಾನವಾದ ನಗರವಾದ ಕುಬೇರ ಮತ್ತು ಮೇರುವಿನ ಭವ್ಯವಾದ ಶಿಖರದ ನಡುವೆ ದಿವ್ಯ ಕನ್ಯೆಯಾದ ವಿಶ್ವಸಿಯೊಂದಿಗೆ ಪ್ರಣಯ ನೃತ್ಯದಲ್ಲಿ ತೊಡಗಿಸಿಕೊಂಡಿದ್ದನು. ಆದರೂ ವರ್ಷಗಳು ಕಳೆದಂತೆ ಯಯಾತಿಯು ಇನ್ನೂ ಹೆಚ್ಚಿನದಕ್ಕಾಗಿ ಹಂಬಲಿಸುವ ಅಸ್ವಸ್ಥತೆಯ ಭಾವವನ್ನು ಅನುಭವಿಸಲು ಪ್ರಾರಂಭಿಸಿದಳು. ತನ್ನ ನಿಷ್ಠಾವಂತ ಮಗನಾದ ಪುರುನನ್ನು ಕರೆದು ಅವನು 1000 ವರ್ಷಗಳಿಂದ ತಾನು ಗಳಿಸಿದ ಬುದ್ಧಿವಂತಿಕೆಯನ್ನು ಅವನೊಂದಿಗೆ ಹಂಚಿಕೊಂಡನು. ನನ್ನ ಪ್ರಿಯ ಮಗನೇ, ಯಯಾತಿ ಹೇಳಿದಳು, ನಮ್ಮ ಆಸೆಗಳು ಎಂದಿಗೂ ಭೋಗದಿಂದ ನಿಜವಾಗಿಯೂ ತೃಪ್ತಿಯಾಗುವುದಿಲ್ಲ. ಅವು ಬಲವಾದ ಬೆಣ್ಣೆಯಿಂದ ತುಂಬಿದ ಜ್ವಾಲೆಗಳಂತೆ ಬೆಳೆಯುತ್ತವೆ. ಪ್ರಾಪಂಚಿಕ ಸಂಬಂಧಗಳನ್ನು ತ್ಯಜಿಸುವುದರಲ್ಲಿ ಮತ್ತು ಕಾಡಿನ ಶಾಂತಿಯಲ್ಲಿ ಸಾಂತ್ವನ ಪಡೆಯುವುದರಲ್ಲಿ ನಿಜವಾದ ಸಂತೋಷವಿದೆ. ಈ ಮಾತುಗಳೊಂದಿಗೆ ಯಯಾತಿಯು ಒಂದು ಆಳವಾದ ನಿರ್ಧಾರವನ್ನು ಮಾಡಿದನು. ಅವನು ತನ್ನ ರಾಜ್ಯವನ್ನು ಪುರಿಗೆ ಬಿಟ್ಟುಕೊಡುತ್ತಾನೆ ಮತ್ತು ಕಾಡಿನಲ್ಲಿ ಸರಳವಾದ ಜೀವನಕ್ಕೆ ಮರುತ್ತಾನೆ. ಅವನ ಹೃದಯವು ಈಗ ಬ್ರಹ್ಮನ ಮೇಲೆ ಕೇಂದ್ರೀಕೃತವಾಗಿದೆ. ಅವನು ರಾಜತ್ವದ ಹೊರೆಗಳನ್ನು ಹೊರಹಾಕಲು ಮತ್ತು ಪ್ರಕೃತಿಯ ಮುಗ್ಧತೆಯಿಂದ ಸುತ್ತುವರಿದ ತನ್ನ ದಿನಗಳನ್ನು ಬದುಕಲು ಪ್ರಯತ್ನಿಸಿದನು. ಯಯಾತಿಯ ಉದ್ದೇಶಗಳ ಸುದ್ದಿ ಹರಡುತ್ತಿದ್ದಂತೆ ಬ್ರಾಹ್ಮಣರು ತಮ್ಮ ಅಧಿಕಾರದಲ್ಲಿದ್ದ 4 ಆಜ್ಞೆಗಳು ಉತ್ತರಾಧಿಕಾರದ ಬಗ್ಗೆ ಕಳವಳದೊಂದಿಗೆ ಆತನನ್ನು ಸಂಪರ್ಕಿಸಿದವು. ತನ್ನ ತಂದೆಗೆ ವಿಧೇಯರಾದ ಮಗನು ಅರಸನಾಗಬೇಕೆಂದು ಆದೇಶಿಸಿದ ಸುಕರನ ಪ್ರಾಚೀನ ಬುದ್ಧಿವಂತಿಕೆಯನ್ನು ಉಲ್ಲೇಖಿಸಿ ಹಿರಿಯ ಮಗನಾದ ಯಾದವು ಸಿಂಹಾಸನವನ್ನು ಆನುವಂಶಿಕವಾಗಿ ಪಡೆಯಬೇಕು ಎಂದು ಅವರು ವಾದಿಸಿದರು. ಆದಾಗ್ಯೂ ಯಯಾತಿಯು ಅವರ ವಾದಗಳಿಗೆ ಪ್ರತಿಯಾಗಿ ಪುರುವಿನ ಅಸಲವಾದ ನಿಷ್ಠೆ ಮತ್ತು ಭಕ್ತಿಯನ್ನು ತೋರಿಸಿದನು. ಪುರು ನನ್ನ ಸ್ನೇಹಿತ,
ಎಂದು ಹೇಳಿದನು. ಅವನು ಯಾವಾಗಲೂ ನನ್ನ ಇಚ್ಛೆಗೆ ಅನುಗುಣವಾಗಿ ವರ್ತಿಸಿದ್ದಾನೆ ಮತ್ತು ಅವನು ರಾಜ್ಯವನ್ನು ಆನುವಂಶಿಕವಾಗಿ ಪಡೆಯುವುದು ಸೂಕ್ತವಾಗಿದೆ. ಜನರು ಯೆಹೋವನ ಮಾತುಗಳಿಂದ ಮನವೊಲಿಸಿ ಪೂರ್ಣ ಆರೋಹಣದ ಪರವಾಗಿ ಘೋಷಿಸಿದರು. ರಾಜನ ಆಶೀರ್ವಾದದಿಂದ ಪೂರ್ಣನು ಸಿಂಹಾಸನದ ಮೇಲೆ ಕೂರಿಸಲಾಯಿತು. ಇದು ರಾಜ್ಯಕ್ಕೆ ಹೊಸ ಯುಗವನ್ನು ಸೂಚಿಸಿದೆ. ಯೆಹೋವನು ಬ್ರಾಹ್ಮಣರು ಮತ್ತು ಸನ್ಯಾಸಿಗಳಿಂದ ಸುತ್ತುವರಿದ ತನ್ನ ರಾಜಧಾನಿಯನ್ನು ತೊರೆದಾಗ ಅವನು ತನ್ನ ದಿನಗಳನ್ನು ಚಿಂತನೆಯಲ್ಲಿ ಕಳೆಯಲು ರಾಜತ್ವದ ಬಲೆಗಳನ್ನು ಬಿಟ್ಟು ಅರಣ್ಯಕ್ಕೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು. ತಮ್ಮ ಪ್ರೀತಿಯ ರಾಜನು ಪ್ರಾಪಂಚಿಕ ಸಂಬಂಧಗಳನ್ನು ತ್ಯಜಿಸುವಲ್ಲಿ ನಿಜವಾದ ಸಂತೋಷವನ್ನು ಕಂಡುಕೊಂಡಿದ್ದಾನೆಂದು ತಿಳಿದ ಜನರು ಈ ಪರಿವರ್ತನೆಯನ್ನು ಆಚರಿಸಿದರು ಮತ್ತು ಆದ್ದರಿಂದ ಯೆಹೋವನಲ್ಲಿ ಹಚ್ಚ ಹಸಿರಿನ ಕಾಡಿನಲ್ಲಿ ನಹುಷನ ಮಗನಾದ ರಾಜ ಯೆಹೋಯಾದನು ಅಂತಿಮವಾಗಿ ತನ್ನ ಹೃದಯದ ಬಳಕೆಯನ್ನು ಸಾಧಿಸಿದನು. ತನ್ನ ಕಿರಿಯ ಮಗನಾದ ಪೂರ್ಣನು ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿದ ನಂತರ ಅವನಿಗೆ ಅಗಾಧವಾದ ಸಂತೋಷ ಮತ್ತು ತೃಪ್ತಿಯ ಅನುಭವವಾಯಿತು. ತನ್ನ ಮುಖದ ಮೇಲೆ ಸೌಮ್ಯವಾದ ನಗುವಿನೊಂದಿಗೆ ಅವನು ತನ್ನ ಪ್ರೀತಿ ಪಾತ್ರರಿಗೆ ವಿದಾಯ ಹೇಳಿ ಸನ್ಯಾಸಿಯ ಜೀವನವನ್ನು ನಡೆಸಲು ಹೊರಟನು. ಅವನು ಕಾಡಿನ ಆಳಕ್ಕೆ ಅಲೆದಾಡುವಾಗ ರಾಜ ಯೆಹೋಯಾದನು ಬುದ್ಧಿವಂತ ಬ್ರಾಹ್ಮಣರೊಂದಿಗೆ ತಮ್ಮ ಜ್ಞಾನವನ್ನು ಹಂಚಿಕೊಂಡು ಅವನ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮಾರ್ಗದರ್ಶನ ನೀಡಿದನು. ಅವರು ಒಟ್ಟಾಗಿ ಅಸಂಖ್ಯಾತ ಕಷ್ಟಗಳನ್ನು ತಾಳ್ಮೆಯಿಂದ ತಾಳಿಕೊಳ್ಳುತ್ತಾ ಹಣ್ಣುಗಳು ಮತ್ತು ಬೇರುಗಳನ್ನು ಅವಲಂಬಿಸಿ ಕಠಿಣ ಪ್ರತಿಜ್ಞೆಗಳನ್ನು ಆಚರಿಸಿದರು. ರಾಜನ ಮನಸ್ಸು ಮತ್ತು ದೇಹವು ಪ್ರತಿ ಹಾದು ಹೋಗುವ ದಿನವೂ ಹೊಸ ಉದ್ದೇಶದ ಪ್ರಜ್ಞೆಯಿಂದ ತುಂಬಿದಂತೆ ಬಲಗೊಂಡಿತು. ವರ್ಷಗಳು ದಶಕಗಳಾಗಿ ಬದಲಾದವು ಮತ್ತು ರಾಜನ ಸಮರ್ಪಣೆ ಮಾತ್ರ ತೀವ್ರಗೊಂಡಿತು. ಅವನು ಅರಣ್ಯದಲ್ಲಿ ವಾಸಿಸುತ್ತಿದ್ದ 1000 ವರ್ಷಗಳನ್ನು ಕಳೆದನು. ಅವನ ದಿನಗಳು ಎಲೆಗಳ ಸೌಮ್ಯ ಗದ್ದಲ ಮತ್ತು ಪಕ್ಷಿಗಳ ಸಿಹಿ ಹಾಡುಗಳಿಂದ ತುಂಬಿದವು. ಪ್ರತಿ ಉಸಿರಿನೊಂದಿಗೆ ಅವನು ಪ್ರಕೃತಿಯೊಂದಿಗೆ ಒಂದಾಗುತ್ತಿದ್ದನು. ಅವನ ಆತ್ಮವು ಪ್ರತಿ ಹಾದುಹೋಗುವ ಕ್ಷಣಕ್ಕೂ ಏರುತ್ತಿತ್ತು. ಋತುಗಳು ಬದಲಾದಂತೆ ರಾಜ ಯೆಹೋಯಾದನು ಪಿತೃಗಳು ಮತ್ತು ದೇವರುಗಳಿಬ್ಬರನ್ನು ಸಂತೋಷಪಡಿಸುವ ತ್ಯಾಗಗಳ ಮೂಲಕ ತನ್ನ ಆತ್ಮವನ್ನು ಪೋಷಿಸುವುದನ್ನು ಮುಂದುವರೆಸಿದನು. ಅವನು ಕಾಡಿನ ಅಂಕುಡೊಂಕಾದ ಹಾದಿಗಳಲ್ಲಿ ನಡೆಯುತ್ತಿದ್ದಾಗ ರಾಜನು ಆಗಾಗ್ಗೆ ಅತಿಥಿಗಳನ್ನು ಮತ್ತು ಅಪರಿಚಿತರನ್ನು ಕಾಡಿನ ಸರಳವಾದ ಆದರೆ ಆರೋಗ್ಯಕರ ಅರ್ಪಣೆಗಳಾದ ಹಣ್ಣುಗಳು ಮತ್ತು ಶುದ್ಧೀಕರಿಸಿದ ಬೆಣ್ಣೆಯಿಂದ ಮನರಂಜಿಸುತ್ತಿದ್ದನು. ಅವನು ಸ್ವತಃ ಸರಳವಾದ ಜೀವನವನ್ನು ನಡೆಸುತ್ತಿದ್ದನು. ತನ್ನನ್ನು ತಾನು ಉಳಿಸಿಕೊಳ್ಳಲು ಚದುರಿದ ಜೋಳದ ಬೀಜಗಳನ್ನು ಸಂಗ್ರಹಿಸುತ್ತಿದ್ದನು. ಅವನ ಹೃದಯವು ಸಹಾನುಭೂತಿಯಿಂದ ತುಂಬಿ ಹೋಗಿತ್ತು. ರಾಜ ಯೆಹೋಯಾದನು ತನ್ನ ಸಮ್ಮುಖದಲ್ಲಿ ಆಶ್ರಯ ಪಡೆದ ಎಲ್ಲರನ್ನೂ ಸ್ವಾಗತಿಸಿದನು. ತನ್ನ ಸುತ್ತಲಿನ ಪ್ರಪಂಚದ ಸೌಂದರ್ಯವನ್ನು ಪ್ರತಿಬಿಂಬಿಸುವ ಶಾಂತವಾದ ಸರೋವರವನ್ನು ತನ್ನ ಮನಸ್ಸು ಮೌನದ ಪ್ರತಿಜ್ಞೆಯನ್ನು ಗಮನಿಸುತ್ತಿದ್ದಾಗ ಒಂದು ವರ್ಷ ಕ್ಷಣಾರ್ಧದ ಕನಸಿನಂತೆ ಕಳೆದು ಹೋಯಿತು. ಮುಂದಿನ ವರ್ಷ ಅವನು 4 ಹೊಳೆಯುವ ಬೆಂಕಿಯ ನಡುವೆ ಎತ್ತರವಾಗಿ ನಿಂತನು. ಅವುಗಳ ತೀವ್ರವಾದ ಜ್ವಾಲೆಗಳು ಮೇಲೆ ಹೊಳೆಯುವ ಸೂರ್ಯನ ಸೌಮ್ಯ ಉಷ್ಣತೆಯಿಂದ ಶಾಂತಗೊಂಡವು. 6 ತಿಂಗಳ ಕಾಲ ರಾಜ ಯೆಹೋಯಾದನು ಒಂದು ಕಾಲಿನ ಮೇಲೆ ನೇರವಾಗಿ ನಿಂತನು. ಅವನ ದೇಹವು ಪರ್ವತದಂತೆ ಬಲವಾದ ಮತ್ತು ಅಸಲವಾಗಿತ್ತು. ಋತುಗಳು ವರ್ಣಚಿತ್ರದಂತೆ ತೆರೆದುಕೊಳ್ಳುತ್ತಿದ್ದಂತೆ ರಾಜ ಯೆಹೋಯಾದನ ಆತ್ಮವು ಸ್ವರ್ಗದ ಸಾಮ್ರಾಜ್ಯಕ್ಕೆ ಏರಿತು. ಅದನ್ನು ತನ್ನ ಸಾಧನೆಗಳ ಪ್ರಕಾಶದಿಂದ ತುಂಬಿತು. ಅವನ ಹೆಸರು ಸದೃಢ ಮತ್ತು ಬುದ್ಧಿವಂತಿಕೆಗೆ ಸಮಾನಾರ್ಥಕವಾಯಿತು. ಮರಗಳ ಮೂಲಕ ಬೀಸುವ ಸೌಮ್ಯವಾದ ಗಾಳಿಯಂತೆ ಭೂಮಿಯಾದ್ಯಂತ ಪ್ರತಿಧ್ವನಿಸಿತು. ಆದರೂ ಇದು ಅವನ ಪ್ರಯಾಣದ ಅಂತ್ಯವಲ್ಲ, ಏಕೆಂದರೆ ಆಕಾಶದ ವಿಶಾಲದಲ್ಲಿ ಹೊಸ ಅಧ್ಯಾಯವು ರಾಜ ಯೆಹೋಯಾದನನ್ನು ಕಾಯುತ್ತಿತ್ತು. ಅದು ಅವನ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತದೆ ಮತ್ತು ನೀತಿಯ ಹಾದಿಗೆ ಅವನ ಅಸಲವಾದ ಬದ್ಧತೆಯನ್ನು ಸಾಬೀತುಪಡಿಸುತ್ತದೆ. ಆದರೆ ಅದೃಷ್ಟವಶಾತ್ ಸ್ವರ್ಗದಲ್ಲಿ ರಾಜ ಯೆಹೋಯಾದನ ವಾಸ್ತವ್ಯವು ಅಲ್ಪಕಾಲಿಕವಾಗಿತ್ತು. ದೇವತೆಗಳ ಪ್ರಬಲ ರಾಜನಾದ ಇಂದ್ರನು ಅವನನ್ನು ಆಕಾಶದಿಂದ ಭೂಮಿಗೆ ಹಿಂದಕ್ಕೆ ಎಸೆದನು. ಹೊರಹಾಕಲಾಗಿದ್ದರೂ ರಾಜ ಯೆಹೋಯಾದನು ನೆಲವನ್ನು ಮುಟ್ಟಲಿಲ್ಲ.
ಬದಲಿಗೆ ಆಕಾಶದಲ್ಲಿ ಸ್ಥಿರಗೊಂಡಿದ್ದನು. ಇದು ಅವನ ಅಚಲವಾದ ಆತ್ಮಕ್ಕೆ ಸಾಕ್ಷಿಯಾಗಿದೆ. ವರ್ಷಗಳು ಕಳೆದಂತೆ ರಾಜ ಯಯಾತಿಯು ಇತರ ಉದಾತ್ತ ಆತ್ಮಗಳಾದ ವಾಸುಮನ್, ಅಷ್ಟಕ, ಪ್ರತರ್ಧನ ಮತ್ತು ಸಿವಿಯೊಂದಿಗೆ ಮತ್ತೆ ಸೇರಿಕೊಂಡನು. ದೇವತೆಗಳ ಸಾಮ್ರಾಜ್ಯದಲ್ಲಿ ರಾಜ ಯಯಾತಿಯು ದೇವರಿಂದಲೇ ಪೂಜಿಸಲ್ಪಡುವ ಆಕಾಶ ಜೀವಿಗಳ ನಡುವೆ ವಾಸಿಸುತ್ತಿದ್ದನು. ಸಾಧುಗಳು, ಮರುತರು ಮತ್ತು ವಾಸುಗಳು ಅವನ ಪವಿತ್ರ ಕಾರ್ಯಗಳು ಮತ್ತು ನಿಯಂತ್ರಿತ ಮನಸ್ಸು ಅವನಿಗೆ ಸ್ವರ್ಗದಲ್ಲಿ ವಿಶೇಷ ಸ್ಥಾನವನ್ನು ಗಳಿಸಿತು. ಅಲ್ಲಿ ಅವನು ಸಾಂದರ್ಭಿಕವಾಗಿ ಬ್ರಹ್ಮರ ಪ್ರದೇಶಕ್ಕೆ ಇಳಿಯುತ್ತಿದ್ದನು. ದೀರ್ಘಾವಧಿಯವರೆಗೆ ಯಯಾತಿಯು ಈ ದೈನಿಕ ವಾಸಸ್ಥಾನದಲ್ಲಿ ವಾಸಿಸುತ್ತಿದ್ದನು. ಆಕಾಶಲೋಕದ ವೈಭವದಿಂದ ಸುತ್ತುವರಿದಿದ್ದನು. ಒಂದು ದಿನ ರಾಜ ಯಯಾತಿಯು ಭೂಮಿಯ ಒಡೆಯನಾದ ಇಂದ್ರನೊಂದಿಗೆ ಸಂಭಾಷಿಸುತ್ತಿದ್ದಾಗ ಇಂದ್ರನು ಅವನಿಗೆ ಒಂದು ಕಟುವಾದ ಪ್ರಶ್ನೆಯನ್ನು ಕೇಳಿದನು. ನಿನ್ನ ಮಗನಾದ ಪುರುನು ನಿನ್ನ ಅವನತಿಯನ್ನು ಸ್ವೀಕರಿಸಿ ರಾಜ್ಯವನ್ನು ಪಡೆದಾಗ ನೀನು ಅವನಿಗೆ ಏನು ಹೇಳಿದೆಯಾ? ಯಯಾತಿಯ ಕಣ್ಣುಗಳು ದೂರಕ್ಕೆ ತಿರುಗಿ ಅವನು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡವು. ಅವನು ತನ್ನ ಸಲಹೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ ಅವನ ಧ್ವನಿಯು ಬುದ್ಧಿವಂತಿಕೆಯ ಆಳವನ್ನು ಹೊಂದಿತು. ನಾನು ಅವನಿಗೆ ಹೇಳಿದೆ, ಗಂಗಾ ಮತ್ತು ಯಮುನಾ ನದಿಗಳ ನಡುವಿನ ಭೂಮಿಯ ಮಧ್ಯದ ಪ್ರದೇಶವು ಅವನ ರಾಜ್ಯವಾಗಿದೆ ಎಂದು ಯಯಾತಿ ಹೇಳಿದಳು. ಕೊರಗಿನ ಪ್ರದೇಶಗಳು ಅವನ ಸಹೋದರರ ಆಧಿಪತ್ಯವಾಗಿರುತ್ತವೆ. ಕೋಪದಿಂದ ಬಳಲುತ್ತಿರುವವರಿಗಿಂತ ಸಹಾನುಭೂತಿ ಹೊಂದಿರುವವರು ಶ್ರೇಷ್ಠರು ಎಂದು ನಾನು ಅವನಿಗೆ ಕಲಿಸಿದೆ. ಏಕೆಂದರೆ ಕ್ಷಮೆಯು ಆತ್ಮವನ್ನು ಮೇಲಕ್ಕೆತ್ತುತ್ತದೆ. ಮಾನವರಲ್ಲಿ ವಿದ್ವಾಂಸರು ಕಲಿತವರ ಮೇಲೆ ನಿಲ್ಲುತ್ತಾರೆ. ಅನ್ಯಾಯವಾದಾಗ ಒಬ್ಬರು ಪ್ರತೀಕಾರ ಮಾಡಬಾರದು, ಬದಲಿಗೆ ಪ್ರತೀಕಾರವನ್ನು ಬಿಟ್ಟು ತಾಳ್ಮೆಯನ್ನು ಬೆಳೆಸಿಕೊಳ್ಳಿ. ಯಯಾತಿಯು ಮಾತನಾಡುವಾಗ ಅವನ ಮಾತುಗಳು ಬುದ್ಧಿವಂತಿಕೆಯ ಭಾವಚಿತ್ರವನ್ನು ಹೆಳೆದು ತನ್ನ ಮಗನಿಗೆ ನೀತಿಯ ಹಾದಿಯತ್ತ ಮಾರ್ಗದರ್ಶನ ನೀಡುತ್ತಿದ್ದವು. ಅವನು ಕ್ರೂರತೆ ಮತ್ತು ಕಠಿಣ ಮಾತಿನ ಅಪಾಯಗಳ ವಿರುದ್ಧ ಪುರುನನ್ನು ಎಚ್ಚರಿಸಿದನು. ಅಂತಹ ಕ್ರಮಗಳು ನೋವು ಮತ್ತು ಪ್ರತ್ಯೇಕತೆಗೆ ಮಾತ್ರ ಕಾರಣವಾಗುತ್ತವೆ ಎಂದು ಎಚ್ಚರಿಸಿದನು. ತಮ್ಮ ಮಾತುಗಳಿಂದ ಇತರರನ್ನು ನೋಯಿಸುವವರು ರಾಕ್ಷಸರನ್ನು ತಮ್ಮೊಳಗೆ ಹೊತ್ತುಕೊಳ್ಳುತ್ತಾರೆ. ಸಮೃದ್ಧಿ ಮತ್ತು ಅದೃಷ್ಟವು ಅವರಿಂದ ಓಡಿಹೋಗುತ್ತದೆ ಎಂದು ಅವನು ಹೇಳಿದನು. ತನ್ನ ಮಾತುಗಳ ಮೂಲಕ ಹರಿಯುವ ಬುದ್ಧಿವಂತಿಕೆಯ ನದಿಯಾದ ಯಯಾತಿಯ ಸಲಹೆಯು ಮುಂದುವರಿಯಿತು. ಸದ್ಗುಣಶೀಲರಿಂದ ಮಾರ್ಗದರ್ಶನ ಪಡೆಯಲು, ತನ್ನ ಕ್ರಿಯೆಗಳನ್ನು ನೀತಿವಂತರೊಂದಿಗೆ ಹೋಲಿಸಲು ಮತ್ತು ದುಷ್ಟರ ಕ್ರೂರ ಮಾತುಗಳನ್ನು ಕಡೆಗಣಿಸಲು ಅವನು ಪುರಿಗೆ ಸಲಹೆ ನೀಡಿದನು. ಬುದ್ಧಿವಂತರು ಅವರು ಹೇಳಿದರು, ಇತರರ ಮೇಲೆ ಕಠಿಣ ಮಾತಿನ ಬಾಣಗಳನ್ನು ಎಂದಿಗೂ ಹಾರಿಸಬೇಡಿ, ಏಕೆಂದರೆ ಇವು ಒಬ್ಬರ ಅಸ್ತಿತ್ವದ ತಿರುಳನ್ನು ಹೊಡೆಯುತ್ತವೆ. ಬದಲಿಗೆ ಯಯಾತಿಯು ಎಲ್ಲರ ಬಗ್ಗೆ ದಯೆ, ಸ್ನೇಹ, ದಾನ ಮತ್ತು ಸಿಹಿ ಮಾತನ್ನು ಬೆಳೆಸಿಕೊಳ್ಳುವಂತೆ ಅವರನ್ನು ಒತ್ತಾಯಿಸಿದನು. ಇಂದ್ರನು ಯಯಾತಿಯ ಮಾತುಗಳನ್ನು ಕೇಳುತ್ತಿದ್ದಂತೆ ನಾಯಕತ್ವದಲ್ಲಿ ಸಹಾನುಭೂತಿ ಮತ್ತು ಬುದ್ಧಿವಂತಿಕೆಯ ಮಹತ್ವವನ್ನು ಅವನಿಗೆ ನೆನಪಿಸಲಾಯಿತು. ರಾಜನ ಸಲಹೆಯು ಆಕಾಶದಲ್ಲಿ ಪ್ರತಿಧ್ವನಿಸಿತು. ಇದು ಇತರರಿಗೆ ನೀತಿಯ ಹಾದಿಯಲ್ಲಿ ಮಾರ್ಗದರ್ಶನ ನೀಡುವ ಅವರ ಬದ್ಧತೆಗೆ ಸಾಕ್ಷಿಯಾಗಿದೆ. ಆ ಕ್ಷಣದಲ್ಲಿ ರಾಜ ಯಯಾತಿಯು ತನ್ನ ಹೆಜ್ಜೆಗಳನ್ನು ಅನುಸರಿಸುವವರ ಹೃದಯದಲ್ಲಿ ಅಳಿಸಲಾಗದ ಗುರುತು ಹಾಕಿದ್ದಾನೆ ಎಂಬುದು ಸ್ಪಷ್ಟವಾಯಿತು. ದೇವತೆಗಳ ಕ್ಷೇತ್ರದಲ್ಲಿ ಆಕಾಶದ ಪ್ರಬಲ ರಾಜನಾದ ಇಂದ್ರನು ತನ್ನ ಎಲ್ಲಾ ಕರ್ತವ್ಯಗಳನ್ನು ಪೂರೈಸಿ ಅರಣ್ಯಕ್ಕೆ ನಿವೃತ್ತರಾದ ಭೂಮಿಯ ಮರ್ತ್ಯ ರಾಜನಾದ ಯಯಾತಿಯನ್ನು ದಿಟ್ಟಿಸಿ ನೋಡಿದರು. ಇಂದ್ರನ ಕುತೂಹಲವು ಕೆರಳಿತು, ಏಕೆಂದರೆ ತಪಸ್ಸಿನಲ್ಲಿ ಯಯಾತಿಯನ್ನು ಹೋಲಿಸಬಲ್ಲ ಯಾರಾದರೂ ಭೂಮಿಯ ಮೇಲೆ ಇದ್ದಾರೆಯೇ ಎಂದು ತಿಳಿಯಲು ಅವನು ಬಯಸಿದನು. ಓ ರಾಜನೇ, ನೀನು ಮನುಷ್ಯರಲ್ಲಿ, ದೇವರುಗಳಲ್ಲಿ, ಗಾಂಧರ್ವರಲ್ಲಿ ಮತ್ತು ಮಹಾನುಷ್ಯರಲ್ಲಿ ಯಾರಿಗಾದರೂ ಸಮಾನನ ಎಂದು ಇಂದ್ರನು ಕೇಳಿದನು. ಯಯಾತಿಯು ತನ್ನ ಹೆಮ್ಮೆಯ ಹೃದಯದಿಂದ, ಓ ವಾಸ್ತವ ತಪಸ್ವಿ, ತಪಸ್ಸಿನ ವಿಷಯಗಳಲ್ಲಿ ನಾನು ನನ್ನ ಸಮಾನತೆಯನ್ನು ನೋಡುವುದಿಲ್ಲ ಎಂದು ಉತ್ತರಿಸಿದಳು.
ಆದರೆ ಇಂದ್ರನು ಯಯಾತಿಯ ಹೆಗ್ಗಳಿಕೆಗಳನ್ನು ನೋಡಿದನು. ನಾರಣಾಂತಿಕ ರಾಜನು ತನಗಿಂತ ಮೇಲಿರುವವರನ್ನು ಮತ್ತು ಕೀಳರಿಮೆಯಿರುವವರನ್ನು ಸಹ ಅಗೌರವಗೊಳಿಸುತ್ತಾನೆಂದು ಅವನಿಗೆ ತಿಳಿದಿತ್ತು. ಇಂದ್ರನು, ನಿನ್ನ ಸದ್ಗುಣಗಳು ಕ್ಷೀಣಿಸಿವೆ ಮತ್ತು ನೀನು ಸ್ವರ್ಗದಿಂದ ಬೀಳಬೇಕು ಎಂದು ಹೇಳಿದನು. ತನ್ನ ತಪ್ಪನ್ನು ಅರಿತ ಯಯಾತಿಯು ಕರುಣೆಗಾಗಿ ಬೇಡಿಕೊಂಡನು. ಓ ಚಕ್ರ, ನನ್ನ ಸದ್ಗುಣಗಳು ನಿಜವಾಗಿಯೂ ಕಡಿಮೆಯಾಗಿದ್ದರೆ ನಾನು ಕನಿಷ್ಠ ಸದ್ಗುಣಶೀಲರು ಮತ್ತು ಪ್ರಾಮಾಣಿಕರ ನಡುವೆ ಬೀಳಬೇಕೆಂದು ನಾನು ಬಯಸುತ್ತೇನೆ. ಯಯಾತಿಯ ನಿಜವಾದ ಪಶ್ಚಾತ್ತಾಪವನ್ನು ನೋಡಿದ ಇಂದ್ರನು, ನೀವು ಬುದ್ಧಿವಂತರು ಮತ್ತು ಸದ್ಗುಣಶೀಲರ ನಡುವೆ ಬೀಳುತ್ತೀರಿ ಮತ್ತು ನೀವು ಹೆಚ್ಚು ಖ್ಯಾತಿಯನ್ನು ಗಳಿಸುತ್ತೀರಿ ಮತ್ತು ನಿಮ್ಮ ಈ ಅನುಭವದ ನಂತರ ನಿಮ್ಮ ಮೇಲಧಿಕಾರಿಗಳು ಅಥವಾ ಸಮಾನರಾಗಿರುವವರನ್ನು ಎಂದಿಗೂ ಕಡೆಗಳಿಸಬೇಡಿ ಎಂದು ಉತ್ತರಿಸಿದನು. ಯಯಾತಿಯು ಸ್ವರ್ಗದಿಂದ ಬೀಳುತ್ತಿದ್ದಂತೆ ತನ್ನ ಸ್ವಂತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದ ರಾಜಋಷಿಯಾದ ಅಷ್ಟಕನು ಅವನನ್ನು ತನ್ನ ಇಳಿಜಾರಿನಲ್ಲಿ ಸೆರೆಹಿಡಿದನು. ಅಷ್ಟಕನು ಯಯಾತಿಯ ಪ್ರಕಾಶಮಾನವಾದ ರೂಪವನ್ನು ನೋಡಿದನು ಮತ್ತು ಕೇಳಿದನು, ನೀನು ಯಾರು ಓ ಇಂದ್ರನಷ್ಟೇ ಸೌಂದರ್ಯದ ಯುವಕನೇ? ನೀನು ಬೆಂಕಿಯಂತೆ ಅಥವಾ ಸೂರ್ಯನಂತೆ ವೈಭವದಿಂದ ಹೊಳೆಯುತ್ತೀಯೇ ಮತ್ತು ನಿನ್ನ ಶಕ್ತಿಯು ಅಳೆಯಲಾಗದು. ಭೂಮಿಯಲ್ಲಿರುವ ಪ್ರತಿಯೊಬ್ಬರೂ ದೇವತೆಗಳ ಶಕ್ತಿಯನ್ನು ಹೊಂದಿರುವಂತೆ ಕಾಣುತ್ತಿದ್ದ ಬೀಳುವ ಆಕೃತಿಯ ಬಗ್ಗೆ ಕುತೂಹಲ ಹೊಂದಿದ್ದರು. ಅಷ್ಟಕನು ಸಹಾನುಭೂತಿಯೊಂದಿಗೆ ಯಯಾತಿಯ ಬಳಿಗೆ ಬಂದು, ನಿನ್ನ ಭಯವು ದೂರವಾಗಲಿ, ನಿನ್ನ ದುಃಖಗಳು ಮತ್ತು ಸಂಕಟಗಳು ಕೊನೆಗೊಳ್ಳಲಿ. ನೀನು ಈಗ ಸದ್ಗುಣಶೀಲ ಮತ್ತು ಬುದ್ಧಿವಂತರಲ್ಲಿ ಒಬ್ಬನಾಗಿದ್ದೀಯ. ಚಕ್ರನು ತಾನೇ ಇಲ್ಲಿ ನಿನಗೆ ಹಾನಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದನು. ಋಷಿಯ ಮಾತುಗಳು ಯಯಾತಿಯ ಆತ್ಮವನ್ನು ಶಾಂತಗೊಳಿಸಿದವು ಮತ್ತು ತನ್ನ ಅವಸ್ಥೆಯನ್ನು ಅರ್ಥಮಾಡಿಕೊಂಡವರಲ್ಲಿ ತಾನು ಆಶ್ರಯವನ್ನು ಕಂಡುಕೊಂಡಿದ್ದೇನೆ ಎಂದು ಅವನು ಅರಿತುಕೊಂಡನು. ಅಷ್ಟಕನು ಮಾತನಾಡುವುದನ್ನು ಮುಂದುವರೆಸಿದರು. ಬೆಂಕಿಯು ಮಾತ್ರ ಶಾಖವನ್ನು ನೀಡುವ ಶಕ್ತಿಯನ್ನು ಹೊಂದಿದೆ. ಭೂಮಿಯು ಮಾತ್ರ ಬೀಜಕ್ಕೆ ಜೀವವನ್ನು ತುಂಬುತ್ತದೆ ಮತ್ತು ಸೂರ್ಯನು ಮಾತ್ರ ಎಲ್ಲವನ್ನೂ ಬೆಳರಿಸುತ್ತಾನೆ. ಆದರೆ ಸದ್ಗುಣಶೀಲರು ಮತ್ತು ಬುದ್ಧಿವಂತರಿಂದ ಗೌರವವನ್ನು ಆಜ್ಞಾಪಿಸುವವನು ಅತಿಥಿಯೇ ತನಗೆ ಅಪರೂಪದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಯಯಾತಿಯು ಅರ್ಥಮಾಡಿಕೊಂಡವು. ತನ್ನನ್ನು ದಯೆಯಿಂದ ನಡೆಸಿಕೊಳ್ಳುವವರಲ್ಲಿ ಸಾಂತ್ವನ ಪಡೆಯುವ ಅವಕಾಶವಿನಲ್ಲತೆಯ ಕ್ಷಣದಲ್ಲಿ ಯಯಾತಿಯ ಹೃದಯವು ಅಷ್ಟಕ ಮತ್ತು ಅವನ ಜೊತೆ ಋಷಿಗಳ ಬಗ್ಗೆ ಕೃತಜ್ಞತೆಯಿಂದ ತುಂಬಿತ್ತು. ಸದ್ಗುಣಶೀಲರಲ್ಲಿ ತಾನು ಹೊಸ ಕುಟುಂಬವನ್ನು ಕಂಡುಕೊಂಡಿದ್ದೇನೆ ಮತ್ತು ಅವರ ಬುದ್ಧಿವಂತಿಕೆಯು ಅವರ ಹೋರಾಟಗಳ ಮೂಲಕ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಆದ್ದರಿಂದ ಯಯಾತಿಯು ಅವರ ನಡುವೆ ಉಳಿದಳು. ಸೂರ್ಯನು ಪವಿತ್ರ ಯಜ್ಞದ ಮೈದಾನದ ಮೇಲೆ ಮುಳುಗುತ್ತಿದ್ದನು. ದೃಶ್ಯದ ಮೇಲೆ ಬೆಚ್ಚಗಿನ ಕಿತ್ತಳೆ ಹೊಳಪನ್ನು ಬೀರುತ್ತಿತ್ತು. ಬುದ್ಧಿವಂತ ಮತ್ತು ಪೂಜ್ಯ ರಾಜನಾದ ಯಯಾತಿಯು ತನ್ನ ಮೊಮ್ಮಗ ಅಷ್ಟಕನ ಮುಂದೆ ನಿಂತು ತನ್ನ ಜೀವನದ ಪ್ರಯಾಣದ ಕಥೆಯನ್ನು ವಿವರಿಸುತ್ತಿದ್ದನು. ನಾನು ಯಯಾತಿ ನಹುಷನ ಮಗ ಮತ್ತು ಪುರುವಿನ ತಂದೆ. ಅವನ ಧ್ವನಿಯಲ್ಲಿ ಆಳವಾದ ಗೌರವದ ಭಾವ ತುಂಬಿತು. ನಾನು ಅನೇಕ ವರ್ಷಗಳ ಕಾಲ ಬದುಕಿದ್ದೇನೆ ಮತ್ತು ಆ ಸಮಯದಲ್ಲಿ ನಾನು ದೇವರುಗಳು ಮತ್ತು ಮನುಷ್ಯರ ನಡುವೆ ಒಂದೇ ರೀತಿ ನಡೆದಿದ್ದೇನೆ. ಆದರೆ ಅಯ್ಯೋ, ನನ್ನ ನೀತಿಯು ಕ್ಷೀಣಿಸಿದೆ ಮತ್ತು ನನ್ನ ಸದ್ಗುಣಗಳು ಕ್ಷೀಣಿಸುತ್ತಿರುವುದನ್ನು ನಾನು ಕಾಣುತ್ತೇನೆ. ಅಷ್ಟಕನು ಕುತೂಹಲದಿಂದ ಆಲಿಸಿದನು. ಕುತೂಹಲದಿಂದ ಅವನ ಕಣ್ಣುಗಳು ಅಗಲವಾದವು. ಆದರೆ ಅಜ್ಜ ಅವನು ಕೇಳಿದನು, ನೀವು ಹೇಳುವುದೇನೆಂದರೆ, ವಯಸ್ಸಿನಲ್ಲಿ ದೊಡ್ಡವನಾದವನು ಗೌರವಕ್ಕೆ ಅರ್ಹನಾಗಿರುತ್ತಾನೆ. ಆದರೂ ಉನ್ನತ ಶಿಕ್ಷಣ ಮತ್ತು ತಪಸ್ವಿ ಅರ್ಹತೆಯಿಂದ ನಿಜವಾದ ಮೌಲ್ಯವು ಬರುತ್ತದೆ ಎಂದು ಹೇಳಲಾಗುತ್ತದೆ. ಯಯಾತಿ ಗುಗುಳ್ನಕ್ಕಳು. ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ನಿಲುಗುತ್ತಿದ್ದವು. ಓ ನನ್ನ ಯುವ ಸ್ನೇಹಿತ, ನೀನು ಹೇಳಿದ್ದು ಸರಿ. ಪಾಪವು ಶ್ರೇಷ್ಠ ಸದ್ಗುಣಗಳನ್ನು ಸಹ ನಾಶಪಡಿಸಬಹುದು ಎಂದು ಧರ್ಮಗ್ರಂಥಗಳು ನಮಗೆ ನಿಜವಾಗಿಯೂ ಕಲಿಸುತ್ತವೆ. ವ್ಯಾನಿತಿಯೂ ಸಹ ನೋವಿಗೆ ಕಾರಣವಾಗುವ ಮಾರ್ಗವಾಗಿದೆ. ಆದರೆ ನನ್ನ ಸ್ವಂತ ಅನುಭವಗಳ ಮೂಲಕ ನಿಜವಾದ ಶ್ರೇಷ್ಠತೆಯು ನಮ್ರತೆ ಮತ್ತು ಭಕ್ತಿಯಿಂದ ಬರುತ್ತದೆ ಎಂದು ನಾನು ಕಲಿತಿದ್ದೇನೆ. ಅವನು ಮಾತನಾಡುವಾಗ ಯಯಾತಿಯ ಮಾತುಗಳು
ಅವನನ್ನು ಕಾಲಕ್ಕೆ ದೇವರುಗಳ ನಡುವೆ ವಾಸಿಸುತ್ತಿದ್ದ ಜೀವನಕ್ಕೆ ಕೊಂಡೊಯ್ಯುವಂತೆ ತೋರುತ್ತಿತ್ತು. ನಾನು ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಒಬ್ಬ ಮಹಾರಾಜನಾಗಿದ್ದೆ, ಅವನು ಹೇಳಿದನು. ವಿಶಾಲವಾದ ರಾಜ್ಯವನ್ನು ಆಳುತ್ತಿದ್ದೆ. ಆದರೆ ನಾನು ಅಸ್ತಿತ್ವದ ಉನ್ನತ ಕ್ಷೇತ್ರಗಳನ್ನು ಹುಡುಕುತ್ತಾ ಎಲ್ಲವನ್ನೂ ಬಿಟ್ಟುಬಿಟ್ಟಿದ್ದೇನೆ. ಆದ್ದರಿಂದ ನಾನು 1000 ವರ್ಷಗಳ ಕಾಲ ಪರಿಪೂರ್ಣ ಸಂತೋಷದ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದೆ. ಅಲ್ಲಿ ಎಂದಿಗೂ ಕೊಳೆತ ಅಸ್ತಿತ್ವವಿಲ್ಲ. ಅಷ್ಟಕನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಮತ್ತು ಈ ರಾಜ್ಯ ಹೇಗಿತ್ತು ಅಜ್ಜ ಎಂದು ಕೇಳಿದ ರಿಯಾತಿಯ ನಗುವು ಗಾಢವಾಯಿತು. ಇದು ದೇವತೆಗಳ ರಾಜನಾದ ಇದರ ವಾಸಸ್ಥಾನವಾಗಿತ್ತು. 1000 ದ್ವಾರಗಳು ಮತ್ತು 100 ಯೋಜನೆಗಳಿಗಿಂತ ಹೆಚ್ಚು ವಿಸ್ತಾರವಾಗಿತ್ತು. ಮತ್ತು ಅಲ್ಲಿ ನಾನು ಇನ್ನೂ 1000 ವರ್ಷಗಳ ಕಾಲ ವಾಸಿಸುತ್ತಿದ್ದೆ. ನನ್ನ ಹುಚ್ಚುತನದ ಕನಸುಗಳನ್ನು ಮೀರಿದ ಸೌಂದರ್ಯ ಮತ್ತು ವೈಭವದಿಂದ ಸುತ್ತುವರಿದಿದ್ದೇನೆ. ಆದರೆ ಯಯಾತಿಯ ಕಥೆಯು ತನ್ನ ಕೃಪೆಯಿಂದ ಅವನ ಪತನದ ಬಗ್ಗೆ ಮಾತನಾಡುವಾಗ ಒಂದು ಕರಾಳ ತಿರುವು ಪಡೆದುಕೊಂಡಿತು. ನಾನು ನಂದನದಿಂದ ಹೊರಹಾಕಲ್ಪಟ್ಟಿದ್ದೇನೆ. ಆಕಾಶದ ಉದ್ಯಾನಗಳು ನನ್ನ ಸದ್ಗುಣಗಳು ಕಳೆದು ಹೋಗಿವೆ. ನಾನು ಆಕಾಶದ ಮೂಲಕ ಬಿದ್ದಾಗ ದೇವರುಗಳು ಸ್ವತಃ ನನ್ನ ಅದೃಷ್ಟವನ್ನು ದುಃಖದಿಂದ ಕೂಗಿದರು. ಅಷ್ಟಕನು ತನ್ನ ರಜ್ಜಿಯ ದುರವಸ್ಥೆಯ ಬಗ್ಗೆ ಸಹಾನುಭೂತಿಯಿಂದ ತುಂಬಿದ ಹೃದಯದಿಂದ ಶ್ರದ್ಧೆಯಿಂದ ಆಲಿಸಿದನು. ಆದ್ದರಿಂದ ಯಜ್ಞದ ಬೆಂಕಿಯಿಂದ ಹೊರಹೊಮ್ಮುವ ಹೊಗೆಯ ಬುದ್ಧಿವಂತಿಕೆಯಿಂದ ಮಾರ್ಗದರ್ಶನ ಪಡೆದ ಯಾತಿ ಮುಂದುವರಿಸಿದು, ನಾನು ಎಲ್ಲಿ ಬೀಳಲಿದ್ದೇನೆ ಎಂದು ನಾನು ದೇವರುಗಳನ್ನು ಕೇಳಿದೆ. ಮತ್ತು ಅವರು ಈ ಪವಿತ್ರ ಪ್ರದೇಶವನ್ನು, ನಿಮ್ಮ ಸ್ವಂತ ಪ್ರದೇಶವನ್ನು ತೋರಿಸಿದರು. ಆದ್ದರಿಂದ ನಾನು ಈಗ ನಿಮ್ಮ ಮುಂದೆ ಬಂದಿದ್ದೇನೆ. ದೈವಿಕತೆಯನ್ನು ಗೌರವಿಸುವವರಲ್ಲಿ ಒಂದು ಸ್ಥಾನವನ್ನು ಕಂಡುಕೊಂಡಿದ್ದೇನೆ ಎಂದು ಅವರು ಹೇಳಿದ ಯಯಾತಿಯು ಮಾತನಾಡುವುದನ್ನು ಮುಗಿಸಿದಾಗ ಗಾಳಿಯು ಶಾಂತವಾಗಿ ಬೆಳೆಯಿತು. ದೇವರ ಉಪಸ್ಥಿತಿಯು ಭೂಮಿಯ ಮೇಲೆ ನೆಲೆಗೊಂಡಿದೆ ಎಂದು ತೋರುತ್ತದೆ. ಅಷ್ಟಕನು ತನ್ನ ಅಜ್ಜನನ್ನು ಹೊಸ ಕಣ್ಣುಗಳಿಂದ ನೋಡಿದನು. ಅವನನ್ನು ನೋಡಿದನು. ದೇವತೆಗಳು ಒಮ್ಮೆ ಸಂಚರಿಸುತ್ತಿದ್ದ ನಂದನದ ಸೊಂಪಾದ ಉದ್ಯಾನಗಳಲ್ಲಿ ಬುದ್ಧಿವಂತ ಮತ್ತು ಜಿಜ್ಞಾಸೆಯ ಆತ್ಮವಾದ ಅಷ್ಟಕನು ತನ್ನ ನೀತಿಗೆ ಹೆಸರುವಾಸಿಯಾದ ರಾಜನಾದ ಯಯಾತಿಯನ್ನು ಹುಡುಕುತ್ತಿದ್ದನು. ಶತಮಾನಗಳಿಂದ ಯಯಾತಿಯು ಪ್ರಕೃತಿಯ ಸೌಂದರ್ಯ ಮತ್ತು ಆಕಾಶ ಸಾಮ್ರಾಜ್ಯದ ವೈಭವದಿಂದ ಸುತ್ತುವರಿದ ದೈವಿಕತೆಯ ನಡುವೆ ವಾಸಿಸುತ್ತಿದ್ದಳು. ಅಷ್ಟಕನ ಕುತೂಹಲವು ಅವನನ್ನು ಹೆಚ್ಚಿಸಿತು ಮತ್ತು ಅವನು ಮರಣಾನಂತರದ ಜೀವನದ ರಹಸ್ಯಗಳ ಬಗ್ಗೆ ಯಯಾತಿಯನ್ನು ಕೇಳಿದನು. ಇಚ್ಛೆಯಂತೆ ಯಾವುದೇ ರೂಪವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದ ಅಷ್ಟಕ ಕೇಳಿದ, ನೀವು ಈ ಉದ್ಯಾನವನಗಳಲ್ಲಿ 1 ಮಿಲಿಯನ್ ವರ್ಷಗಳ ಕಾಲ ಬದುಕಿದ್ದೀರಿ. ಯಾವ ಕಾರಣಕ್ಕಾಗಿ ನೀವು ಈ ರಾಜ್ಯವನ್ನು ತೊರೆದು ಇಲ್ಲಿಗೆ ಬರಲು ಒತ್ತಾಯಿಸಲ್ಪಟ್ಟಿದ್ದೀರಿ? ಯಯಾತಿಯ ಅಭಿವ್ಯಕ್ತಿ ದುಃಖಕರವಾಯಿತು. ಅವನು ಉತ್ತರಿಸಿದಂತೆ, ಸಂಬಂಧಿಕರು, ಸ್ನೇಹಿತರು ಮತ್ತು ಸಂಬಂಧಿಕರು ಸಂಪತ್ತು, ಕಣ್ಮರೆಯಾದವರನ್ನು ತ್ಯಜಿಸುತ್ತಾರೆ. ಹಾಗೆಯೇ ನಿಧನ ಚುಕ್ಕಾಣಿ ಹಿಡಿದ ದೇವರುಗಳು ತನ್ನ ನೀತಿಯನ್ನು ಕಳೆದುಕೊಂಡ ಅವನನ್ನು ತ್ಯಜಿಸುತ್ತಾರೆ. ಅಷ್ಟಕನು ಈ ಮಾತುಗಳಿಂದ ತೀವ್ರವಾಗಿ ತೊಂದರೆಗೀಡಾದನು. ಮರಣಾನಂತರದ ಜೀವನದಲ್ಲಿ ಮನುಷ್ಯರು ತಮ್ಮ ಸದ್ಗುಣವನ್ನು ಹೇಗೆ ಕಳೆದುಕೊಳ್ಳಬಹುದು ಎಂಬುದರ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಅವನು ಯಯಾತಿಯನ್ನು ಒತ್ತಾಯಿಸಿದರು. ನನಗೂ ಹೇಳಿ. ಅವನು ಕೇಳಿದ ಯಾವ ಕ್ರಮಗಳಿಂದ ಯಾವ ಪ್ರದೇಶಗಳನ್ನು ಸಾಧಿಸಬಹುದು. ಅವನು ನೀತಿಯಿಲ್ಲದೆ ಬದುಕಿದ್ದ ಜೀವನದ ಪರಿಣಾಮಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಯಯಾತಿಯ ಕಣ್ಣುಗಳು ಮೋಡದಂತೆ ಕಾಣುತ್ತಿದ್ದವು. ತಮ್ಮ ಯೋಗ್ಯತೆಯ ಬಗ್ಗೆ ಮಾತನಾಡುವವರು ಯಯಾತಿಯು ದುಃಖದಿಂದ ಮಾರವಾದ ಧ್ವನಿಯಲ್ಲಿ ಹೇಳಿದರು, ಭೌಮ ಎಂದು ಕರೆಯಲ್ಪಡುವ ನರಕದಲ್ಲಿ ಬಳಲುತ್ತಿದ್ದಾರೆ. ಅವರು ಭೂಮಿಯ ಮೇಲೆ ಬೆಳೆದಂತೆ ಕಾಣುತ್ತಾರೆ. ಕೇವಲ ರಣಹದ್ದುಗಳು, ನಾಯಿಗಳು ಮತ್ತು ನರಿಗಳಿಗೆ ಆಹಾರವಾಗುತ್ತಾರೆ. ಈ ಮಾತುಗಳನ್ನು ಕೇಳುವಾಗ ಅಷ್ಟಕನ ಮುಖವು ಕುಸಿಯಿತು. ಅವನು ತನ್ನ ಹೃದಯವನ್ನು ಆಶ್ಚರ್ಯ ಮತ್ತು ಆತಂಕದಿಂದ ತುಂಬಿದಂತೆ ಮುಂದುವರಿಯಲು ಯಯಾತಿಯನ್ನು ಕೇಳಿಕೊಂಡನು. ದೇಹವು ಕರಗಿದ ನಂತರ ಆತ್ಮವು ತನ್ನ ತಾಯಿಯ ಗರ್ಭವನ್ನು ಅಸ್ಪಷ್ಟ ರೂಪದಲ್ಲಿ ಮತ್ತೆ ಪ್ರವೇಶಿಸುತ್ತದೆ ಎಂದು ಯಯಾತಿ ವಿವರಿಸಿದಳು.
ಇದು ಒಂದು ವಿಶಿಷ್ಟವಾದ ಆಕಾರವನ್ನು ಪಡೆದುಕೊಳ್ಳುವ ಮೊದಲು ಮತ್ತು ಜಗತ್ತಿನಲ್ಲಿ ಮತ್ತೆ ಕಾಣಿಸಿಕೊಳ್ಳುವ ಮೊದಲು ಸ್ವಲ್ಪ ಸಮಯದವರೆಗೆ ಅಲ್ಲಿಯೇ ಉಳಿಯುತ್ತದೆ. ಇದು ಯಾತಿ ಹೇಳಿದಂತೆ ಆತ್ಮವು ತನ್ನ ಅಸ್ತಿತ್ವದ ಅರಿವಿಲ್ಲದೆ ಬೀಳುವ ಮತ್ತು ಅದರ ವಿಮೋಚನೆಯ ಕಡೆಗೆ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಭೂಮಿಯ ಶಿಲೆ ಬೊಮ್ಮ ಆಗಿದೆ. ಜನ್ಮ ಮತ್ತು ಮರಣದ ಸ್ವರೂಪದ ಬಗ್ಗೆ ಸ್ಪಷ್ಟತೆ ಪಡೆಯಲು ಅಷ್ಟಕ ಅವರ ಪ್ರಶ್ನೆಗಳು ಮುಂದುವರೆದವು. ಮರಣದ ನಂತರ ಅವರು ಕೇಳಿದರು, ದೇಹವು ಸುಟ್ಟು ಹೋಗುತ್ತದೆ ಅಥವಾ ನಾಶವಾಗುತ್ತದೆ. ಅಂತಹ ವಿಸರ್ಜನೆಯ ನಂತರ ಶೂನ್ಯಕ್ಕೆ ಇಳಿಯುತ್ತದೆ. ಯಾವ ತತ್ವದಿಂದ ಒಬ್ಬರು ಪುನರುಜ್ಜೀವನಗೊಳ್ಳುತ್ತಾರೆ? ಯಯಾತಿಯ ಅಭಿವ್ಯಕ್ತಿ ಬುದ್ಧಿವಂತಿಕೆಯಿಂದ ತಿರುಗಿತು. ಅವರು ಉತ್ತರಿಸಿದರು, ಸಾಯುವ ವ್ಯಕ್ತಿಯು ಸೂಕ್ಷ್ಮವಾದ ರೂಪವನ್ನು ತೆಗೆದುಕೊಳ್ಳುತ್ತಾನೆ, ತನ್ನ ಎಲ್ಲ ಕ್ರಿಯೆಗಳ ಪ್ರಜ್ಞೆಯನ್ನು ಉಳಿಸಿಕೊಳ್ಳುತ್ತಾನೆ. ಅವನು ಗಾಳಿಯ ವೇಗಕ್ಕಿಂತ ವೇಗವಾಗಿ ಬೇರೆ ಯಾವುದೋ ರೂಪವನ್ನು ಪ್ರವೇಶಿಸುತ್ತಾನೆ. ಸಂಭಾಷಣೆಯು ತೆರೆದುಕೊಳ್ಳುತ್ತಿದ್ದಂತೆ ಅಷ್ಟಕನು ಉನ್ನತ ಪ್ರದೇಶಗಳಿಗೆ ಹೋಗುವ ಮಾರ್ಗದ ಬಗ್ಗೆ ಕೇಳಿದನು. ಅಲ್ಲಿ ಐಹಿಕ ಜೀವನಕ್ಕೆ ಮರಳಲು ಸಾಧ್ಯವಾಗಲಿಲ್ಲ. ಯಯಾತಿಯು ಸ್ವರ್ಗಕ್ಕೆ ಪ್ರವೇಶವನ್ನು ಪಡೆಯಬಹುದಾದ 7 ದ್ವಾರಗಳ ಬಗ್ಗೆ ಮಾತನಾಡಿದರುಗ ತಪಸ್ಸು, ಪರೋಪಕಾರ, ಮನಸ್ಸಿನ ಶಾಂತಿ, ಸ್ವಯಂದಾಜ್ಞೆ, ನಮ್ರತೆ, ಸರಳತೆ ಮತ್ತು ಎಲ್ಲಾ ಜೀವಿಗಳ ಬಗೆಗಿನದರೆ ಉತ್ಸಾಹಭರಿತ ಚರ್ಚೆಯ ನಡುವೆ ಅಷ್ಟಕನು ಯಯಾತಿಯವರಿಗೆ ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಕೇಳಿದನು. ವೇದಗಳನ್ನು ಚೆನ್ನಾಗಿ ತಿಳಿದಿರುವವರು ಆಧ್ಯಾತ್ಮಿಕ ಅರ್ಹತೆಯನ್ನು ಗಳಿಸಲು ವಿವಿಧ ಜೀವನ ವಿಧಾನಗಳನ್ನು ಅನುಸರಿಸುವ ವ್ಯಕ್ತಿಗಳು ಹೇಗೆ ವರ್ತಿಸಬೇಕು ಎಂಬುದರ ಬಗ್ಗೆ ಅವರ ಅಭಿಪ್ರಾಯಗಳಲ್ಲಿ ಭಿನ್ನಾಭಿಪ್ರಾಯವಿದೆ ಎಂದು ಅವರು ಹೇಳಿದರು. 4 ಜೀವನ ವಿಧಾನಗಳೆಂದರೆ ಗೃಹಸ್ಥರು, ಭಿಕ್ಷುಗಳು, ಬ್ರಹ್ಮಚಾರಿಗಳು ಮತ್ತು ವನಪ್ರಸ್ಥರು. ಅವನು ವಿವರಿಸಲು ಪ್ರಾರಂಭಿಸಿದಾಗ ಯಯಾತಿಯ ಕಣ್ಣುಗಳು ಹೊಳೆಯುತ್ತಿದ್ದವು. ಉದಾಹರಣೆಗೆ, ಒಬ್ಬ ಬ್ರಹ್ಮಚಾರಿ ತನ್ನ ಗುರುವಿನ ವಾಸಸ್ಥಾನದಲ್ಲಿ ವಾಸಿಸಬೇಕು ಮತ್ತು ಕರೆ ಮಾಡಿದಾಗ ಮಾತ್ರ ಪಾಠಗಳನ್ನು ಪಡೆಯಬೇಕು. ಅವನು ತನ್ನ ಗುರುವಿನ ಅಗತ್ಯಗಳಿಗೆ ಗಮನ ಕೊಡಬೇಕು, ಕೇಳಿಕೊಳ್ಳದೆ ಪ್ರತಿದಿನ ಬೆಳಿಗ್ಗೆ ಅವನ ಮುಂದೆರೆದ್ದು ರಾತ್ರಿಯಲ್ಲಿ ಅವನ ನಂತರ ನಿವೃತ್ತರಾಗಬೇಕು. ನಮ್ರತೆ, ಸ್ವಯಂ ನಿಯಂತ್ರಣ, ತಾಳ್ಮೆ, ಜಾಗರೂಕತೆ ಮತ್ತು ಅಧ್ಯಯನಕ್ಕೆ ಸಮರ್ಪಣೆ ಬ್ರಹ್ಮಚಾರಿ ಯಶಸ್ವಿಯಾಗಲು ಅಗತ್ಯವಾದ ಗುಣಗಳಾಗಿವೆ. ಯಯಾತಿಯು ಮಾತನಾಡುವಾಗ ಅವನು ಪ್ರಾಚೀನ ಉಪನಿಷತ್ತುಗಳನ್ನು ನೆನಪಿಸಿಕೊಳ್ಳುತ್ತಾ ತನ್ನನ್ನು ತಾನು ಹಿಂದಿನ ಕಾಲಕ್ಕೆ ಕೊಂಡೊಯ್ದುಕೊಂಡಂತೆ ತೋರುತ್ತಿತ್ತು. ಒಂದು ಗೃಹಸ್ಥ, ಅವನು ಮುಂದುವರಿಸಿದನು, ಪ್ರಾಮಾಣಿಕ ವಿಧಾನಗಳ ಮೂಲಕ ಸಂಪತ್ತನ್ನು ಗಳಿಸಬೇಕು ಮತ್ತು ತ್ಯಾಗಗಳನ್ನು ಮಾಡಬೇಕು. ಅವನು ಯಾವಾಗಲೂ ದಾನದಲ್ಲಿ ಏನನ್ನಾದರೂ ನೀಡಬೇಕು, ತನ್ನ ಮನೆಗೆ ಬರುವ ಎಲ್ಲರಿಗೂ ಆತಿಥ್ಯವನ್ನು ನೀಡಬೇಕು ಮತ್ತು ಅದನ್ನು ಇತರರೊಂದಿಗೆ ಹಂಚಿಕೊಳ್ಳದೆ ಏನನ್ನೂ ಬಳಸಬಾರದು. ಯಯಾತಿಯ ಮಾತುಗಳು ಪ್ರಾಚೀನ ಬುದ್ಧಿವಂತಿಕೆಯ ಬಗ್ಗೆ ಆಳವಾದ ಗೌರವವನ್ನು ಹೊಂದಿದ್ದವು. ಅವನು ಅಷ್ಟಕನ ಮುಂದಿನ ಪ್ರಶ್ನೆಗೆ ತಿರುಗುವ ಮೊದಲು ಒಂದು ಕ್ಷಣ ನಿಲ್ಲಿಸಿದನು. ಮುನಿ ಬಗ್ಗೆ ಏನು, ಎಷ್ಟು ವಿಧಗಳಿವೆ? ಯಯಾತಿ ಗೊತ್ತಿದ್ದು, ಮುಗುಳ್ನಕ್ಕಳು ಮುನಿ ಎಂದರೆ ಕಾಡಿನಲ್ಲಿ ವಾಸಿಸುವವನು. ಆದರೆ ಹತ್ತಿರದಲ್ಲಿ ಜನವಸತಿ ಇರುವ ಸ್ಥಳವಿದೆ ಅಥವಾ ಇದಕ್ಕೆ ವಿರುದ್ಧವಾಗಿ ಹಳ್ಳಿಯಲ್ಲಿ ವಾಸಿಸುವ, ಆದರೆ ಹತ್ತಿರದಲ್ಲಿ ಕಾಡಿನೊಂದಿಗೆ ಇರುವವನು ಮುನಿ ಎಂದರೇನು ಎಂಬುದರ ಬಗ್ಗೆ ಹೆಚ್ಚಿನ ಸ್ಪಷ್ಟತೆಗಾಗಿ ಅಷ್ಟಕನು ಒತ್ತಾಯಿಸಿದನು. ಯಯಾತಿ ಉತ್ಸಾಹದಿಂದ ಹೊಳೆಯುವ ತನ್ನ ಕಣ್ಣುಗಳೊಂದಿಗೆ ಮುಂದೆ ವಾಲಿದನು. ಮುನಿ ಎಂದರೆ ಪ್ರಾಪಂಚಿಕ ವಸ್ತುಗಳಿಂದ ಹಿಂದೆ ಸರಿದು ಕಾಡಿನಲ್ಲಿ ವಾಸಿಸುವವನು. ಅವನು ಭೌತಿಕ ಸೌಕರ್ಯಗಳನ್ನು ಹುಡುಕದಿದ್ದರೂ ಅವನು ತನ್ನ ತಪಸ್ವಿ ಶಕ್ತಿಯಿಂದ ಅವುಗಳನ್ನು ಪಡೆಯಬಹುದು. ಅವನು ಒಂದು ಹಳ್ಳಿಯಲ್ಲಿ ವಾಸಿಸಬಹುದು, ಆದರೂ ಕುಟುಂಬ ಜನನ ಅಥವಾ ಕಲಿಕೆಗೆ ಸಂಬಂಧವಿಲ್ಲದ ಸನ್ಯಾಸಿಯ ಜೀವನವನ್ನು ನಡೆಸಬಹುದು. ಯಯಾತಿಯ ಮಾತುಗಳು ವಿಭಿನ್ನ ಜೀವನ ಶೈಲಿಯ ಎದ್ದು ಕಾಣುವ ಚಿತ್ರಣಗಳನ್ನು ನೀಡುತ್ತವೆ. ಪ್ರತಿಯೊಂದು ಆಧ್ಯಾತ್ಮಿಕ ಬೆಳವಣಿಗೆಗೆ ತನ್ನದೇ ಆದ ವಿಶಿಷ್ಟ ಮಾರ್ಗವನ್ನು ಹೊಂದಿದೆ. ಮೌನದ ಪ್ರತಿಜ್ಞೆಯನ್ನು ಅಳವಡಿಸಿಕೊಳ್ಳುವ ವ್ಯಕ್ತಿ ಅವರ ಭಾವೋದ್ರೇಕಗಳು ಮತ್ತು ಆಸೆಗಳನ್ನು ನಿಯಂತ್ರಿಸುವ ವ್ಯಕ್ತಿ ಯಶಸ್ಸನ್ನು ಸಾಧಿಸುತ್ತಾನೆ ಎಂದು ಅವರು ಹೇಳಿದರು. ಅವರು ಸರಳ ಆಹಾರದ ಮೇಲೆ ಬದುಕುತ್ತಾರೆ, ಇತರರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುತ್ತಾರೆ ಮತ್ತು ಶುದ್ಧ ಹೃದಯವನ್ನು ಬೆಳೆಸುತ್ತಾರೆ. ಕಠಿಣತೆಯಿಂದ ದುರ್ಬಲರಾಗುತ್ತಾರೆ
ಮತ್ತು ಮಾಂಸ ಮಜ್ಜೆ ಮತ್ತು ರಕ್ತದಲ್ಲಿ ಕಡಿಮೆಯಾಗುತ್ತಾರೆ. ಅಂತಹ ವ್ಯಕ್ತಿಯು ಈ ಜಗತ್ತನ್ನು ಮಾತ್ರವಲ್ಲದೆ ಅತ್ಯುನ್ನತ ಕ್ಷೇತ್ರವನ್ನು ಎಲ್ಲುತ್ತಾನೆ. ಯಯಾತಿಯು ಮಾತನಾಡುತ್ತಿರುವಾಗ ಅವನ ಮಾತುಗಳು ಸುತ್ತಮುತ್ತಲಿನ ಗಾಳಿಯೊಂದಿಗೆ ಬೆಸೆದುಕೊಂಡಂತೆ ಕಾಣುತ್ತಿದ್ದವು, ತಮ್ಮದೇ ಆದ ಜೀವನವನ್ನು ತೆಗೆದುಕೊಳ್ಳುತ್ತಿದ್ದವು. ಒಬ್ಬ ಮುನಿ ಯೋಗ ಧ್ಯಾನದಲ್ಲಿ ಕುಳಿತಾಗ ಸಂತೋಷ ಮತ್ತು ದುಃಖ, ಗೌರವ ಮತ್ತು ಅವಮಾನದ ಬಗ್ಗೆ ಅಸಡ್ಡೆಗೊಂಡಾಗ ಅವರು ಜಗತ್ತನ್ನು ಬಿಟ್ಟು ಬ್ರಹ್ಮನೊಂದಿಗೆ ಬೆರೆಯುತ್ತಾರೆ. ವಾತಾವರಣವು ಪಾರಮಾರ್ಥಿಕ ಶಕ್ತಿಯಿಂದ ತುಂಬಿತ್ತು. ಸೂರ್ಯನು ಜ್ಞಾನಿಗಳು ಮತ್ತು ರಾಜರ ಒಟ್ಟುಗೂಡುವಿಕೆಯ ಮೇಲೆ ಮುಳುಗುತ್ತಿದ್ದನು. ಅವರ ಮುಖಗಳ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ತೀಕ್ಷ್ಣವಾದ ಮನಸ್ಸು ಮತ್ತು ತೀಕ್ಷ್ಣವಾದ ಪ್ರಶ್ನೆಯುಳ್ಳ ರಾಜನಾದ ಅಷ್ಟಕನು ಸ್ವರ್ಗದಿಂದ ಬಿದ್ದ. ಆದರೆ ಇನ್ನೂ ದೊಡ್ಡ ಬುದ್ಧಿವಂತಿಕೆ ಇರುವ ಯಯಾತಿಯ ಸಲಹೆಯನ್ನು ಕೇಳಿದನು. ಅಷ್ಟಕನು ಯಯಾತಿಯನ್ನು ಬ್ರಹ್ಮನೊಂದಿಗಿನ ಸಾಮರಸ್ಯದ ಹಾದಿಯ ಬಗ್ಗೆ ಕೇಳಿದನು. ಇದು ಎಲ್ಲ ಅಸ್ತಿತ್ವದ ಆಧಾರವಾಗಿರುವ ಅಂತಿಮ ವಾಸ್ತವವಾಗಿದೆ. ವೇದಗಳ ಜ್ಞಾನವನ್ನು ಹೊಂದಿರುವವರು ಮತ್ತು ಪ್ರಪಂಚದ ಭ್ರಾಂತಿಯ ಸ್ವರೂಪವನ್ನು ಅರಿತುಕೊಂಡವರು ಈ ಸ್ಥಿತಿಯನ್ನು ತಕ್ಷಣವೇ ಸಾಧಿಸಬಹುದು ಎಂದು ಯಯಾತಿಯು ಉತ್ತರಿಸಿದಳು. ಆದಾಗ್ಯೂ ಯೋಗ ಧ್ಯಾನಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡವರು ಈ ತಿಳುವಳಿಕೆಯನ್ನು ಸಾಧಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ, ಏಕೆಂದರೆ ಅವರು ಮೊದಲು ಪ್ರಾಪಂಚಿಕ ಗುಣಗಳಿಗೆ ತಮ್ಮ ಬಾಂಧವ್ಯವನ್ನು ತ್ಯಜಿಸಬೇಕಾಗುತ್ತದೆ. ಅಷ್ಟಕನು ಯಯಾತಿಯ ಮಾತುಗಳಿಂದ ಆಕರ್ಷಿತನಾದನು ಮತ್ತು ಅವನ ಸ್ವಂತ ಕಥೆಯ ಬಗ್ಗೆ ಕೇಳಿದನು. ಅವನು ತನ್ನ ಆಧ್ಯಾತ್ಮಿಕ ಗುಣಗಳ ನಷ್ಟದಿಂದಾಗಿ ಸ್ವರ್ಗದಿಂದ ಬಿದ್ದಿದ್ದಾನೆ ಎಂದು ಯಯಾತಿಯು ವಿವರಿಸಿದಳು. ಆದರೆ ಅವರ ಮುಂದೆ ಒಟ್ಟುಗೂಡಿದವರಂತಹ ಬುದ್ಧಿವಂತ ಮತ್ತು ಸದ್ಗುಣಶೀಲ ವ್ಯಕ್ತಿಗಳ ನಡುವೆ ಬೀಳಲು ಅವನು ಉದ್ದೇಶಿಸಿದ್ದನು. ಯಯಾತಿಯ ದುರವಸ್ಥೆಯ ಬಗ್ಗೆ ಅನುಕಂಪದಿಂದ ಪ್ರೇರಿತರಾದ ಅಷ್ಟಕನು ಯೋಗದ ತಪಸ್ಸಿನ ಮೂಲಕ ಗಳಿಸಿದ ತನ್ನ ಎಲ್ಲಾ ಸಂಗ್ರಹವಾದ ಧಾರ್ಮಿಕ ಗುಣಗಳನ್ನು ಅವನಿಗೆ ನೀಡಲು ಮುಂದಾದನು. ಬದಲಿಗೆ ಅವನನ್ನು ನರಕಕ್ಕೆ ಬೀಳದಂತೆ ಉಳಿಸಿದನು. ಆದಾಗ್ಯೂ ಯಯಾತಿ ಈ ಪ್ರಸ್ತಾಪವನ್ನು ನಿರಾಕರಿಸಿದನು. ಒಬ್ಬ ರಾಜನು ಇನ್ನೊಬ್ಬ ರಾಜನ ಆಧ್ಯಾತ್ಮಿಕ ಗುಣಗಳ ಉಡುಗೊರೆಗಳನ್ನು ಸ್ವೀಕರಿಸುವುದನ್ನು ನಿಷೇಧಿಸುವ ಧರ್ಮದ ನಿಯಮಗಳನ್ನು ಉಲ್ಲೇಖಿಸಿದನು. ತನ್ನ ನಿಜವಾದ ಸ್ವಭಾವವನ್ನು ಅರಿತುಕೊಂಡ ಬ್ರಾಹ್ಮಣನು ಮಾತ್ರ ಅಂತಹ ಉಡುಗೊರೆಗಳನ್ನು ಸ್ವೀಕರಿಸಬಹುದು ಮತ್ತು ತಾನು ಈಗಾಗಲೇ ತನಗೆಲ್ಲಾ ಸಂಪತ್ತನ್ನು ಸ್ವೀಕರಿಸುವವರಿಗೆ ನೀಡಿದ್ದೇನೆ ಎಂದು ವಿವರಿಸಿದನು. ಯಯಾತಿಯು ತನ್ನ ಹಣೆಬರಹವನ್ನು ಒಪ್ಪಿಕೊಳ್ಳಬೇಕು ಎಂದು ತೋರುತ್ತಿದ್ದಂತೆ ಉದಾತ್ತ ಹೃದಯದ ಯುವರಾಜನಾದ ಪ್ರತಾದರನು ಮುಂದೆ ಬಂದು ಯಯಾತಿಯನ್ನು ತನ್ನ ಎಲ್ಲಾ ಸಂಗ್ರಹಿಸಿದ ಗುಣಗಳನ್ನು ನೀಡಲು ಮುಂದಾದನು. ಅವನ ಹಿಂದಿನ ಅಷ್ಟಕದಂತೆ ಪ್ರತಾದನು ಬಿದ್ದ ರಾಜನ ಬಗ್ಗೆ ಸಹಾನುಭೂತಿಯಿಂದ ಪ್ರೇರೇಪಿಸಲ್ಪಟ್ಟನು ಮತ್ತು ಅವನನ್ನು ನೋವಿನಿಂದ ಬಿಡಿಸಲು ಬಯಸಿದನು. ಆದಾಗ್ಯೂ ಪ್ರತಿಕೂಲ ಸಮಯದಲ್ಲಿ ಒಬ್ಬಳ ಆಧ್ಯಾತ್ಮಿಕ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಉಲ್ಲೇಖಿಸಿ ಯಯಾತಿಯು ಈ ಪ್ರಸ್ತಾಪವನ್ನು ನಿರಾಕರಿಸಿದಳು. ಒಬ್ಬ ರಾಜನು ಯಾವಾಗಲೂ ಸದ್ಗುಣದ ಹಾದಿಯಲ್ಲಿ ನಡೆಯಲು ಪ್ರಯತ್ನಿಸಬೇಕು. ವಿಪತ್ತನ್ನು ಎದುರಿಸಿದರೂ ಸಹ ಇತರರಿಂದ ಉಡುಗೊರೆಗಳನ್ನು ಸ್ವೀಕರಿಸುವುದು ತನ್ನ ನೈತಿಕ ಸ್ವಭಾವಕ್ಕೆ ಧಕ್ಕೆಯುಂಟು ಮಾಡುತ್ತದೆ ಎಂದು ಅವರು ವಿವರಿಸಿದರು. ಸೂರ್ಯರು ದಿಗಂತದ ಕೆಳಗೆ ಮುಳುಗಿ ಗುಂಪನ್ನು ಮೃದುವಾದ ಸಂಜೆಯ ಹೊಳಪಿನಲ್ಲಿ ಮುಳುಗಿಸಿದಾಗ ಅಲ್ಲಿದ್ದ ಮತ್ತೊಬ್ಬ ಬುದ್ಧಿವಂತ ವ್ಯಕ್ತಿಯಾದ ವಾಸುಮತ್ಯಯಾತಿಯನ್ನು ಉದ್ದೇಶಿಸಿ ಮಾತನಾಡಿದರು. ಅವರ ಮಾತುಗಳು ಘಟನೆಗಳ ಹಾದಿಯನ್ನು ಬದಲಾಯಿಸಲಿವೆ. ಆದರೆ ಸದ್ಯಕ್ಕೆ ಅಷ್ಟಕ ಪ್ರತಾದನ ಮತ್ತು ಪತನಗೊಂಡ ರಾಜ ಯಯಾತಿಯ ನಡುವಿನ ಸಂಕೀರ್ಣ ಮತ್ತು ಸೂಕ್ಷ್ಮ ಚರ್ಚೆಯ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ. ದೇವತೆಗಳ ಸಾಮ್ರಾಜ್ಯದಲ್ಲಿ ಓಷಾದಸ್ವನ ಉದಾತ್ತ ಮಗನಾದ ವಾಸುಮತ್ ರಾಜ ಯಯಾತಿಯ ಮುಂದೆ ಬುದ್ಧಿವಂತಿಕೆಯನ್ನು ಹುಡುಕುತ್ತಾ ನಿಂತನು. ವಾಸುಮತ್ ಹೇಳಿದ, ನಾನು ಕೇವಲ ವಿನಮ್ರ ಆತ್ಮ ಮತ್ತು ನಾನು ಕೇಳುತ್ತೇನೆ, ಮಹಾನ್ ರಾಜ, ನನಗೆ ಸ್ವರ್ಗದಲ್ಲಿ ಆನಂದಿಸಲು ಲೋಕಗಳಿವೆಯೇ ಅಥವಾ ನನ್ನ ಸದ್ಗುಣಗಳಿಗೆ ಪ್ರತಿಫಲವಾಗಿ ಆಕಾಶವಿದೆಯೇ? ಅದಕ್ಕೆ ಉತ್ತರಿಸಿದ ಯಯಾತಿಯ ಕಣ್ಣುಗಳು ಜ್ಞಾನದಿಂದ ಮಿನುಗಿದವು.
ಆಕಾಶದಲ್ಲಿ ಮಿಂಚಿನಂತೆ ಹೊಳೆಯುವ ವಸುಮತ್ ನಿನಗೆ ಆನಂದಿಸಲು ಲೆಕ್ಕವಿಲ್ಲದಷ್ಟು ಕ್ಷೇತ್ರಗಳಿವೆ. ನಕ್ಷತ್ರಗಳಷ್ಟೇ ಅನಂತ ಲೋಕಗಳಿವೆ. ವಸುಮತ್ನ ಮುಖವು ಸಂತೋಷದಿಂದ ಬೆಳಗಿತು, ಆದರೆ ಅವನ ಹೃದಯವು